ಯುಗಾದಿ ಸಂಭ್ರಮ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಭಾ ಆನಂದ್. ಯುಗಾದಿ ವರ್ಷ ಭವಿಷ್ಯ. ಹಾಗಿದ್ರೆ ಯುಗಾದಿ ಹಬ್ಬವನ್ನ ಇನ್ನೇನು ಬರಮಾಡ್ಕೊಳ್ಬೇಕು ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೇವೆ. ಒಂದು ಕಡೆ ಯುಗಾದಿ ಹಬ್ಬ ಅಂದ್ರೆ ಹಿಂದೂ ಸಂಪ್ರದಾಯದಂತೆ ಹೊಸ ವರ್ಷದ ಸಂಭ್ರಮ, ಅಂದ್ರೆ ನ್ಯೂ ಇಯರ್ ಅನ್ನ ಏನು ಕೆಲವೊಂದಿಷ್ಟು ಧರ್ಮಗಳು ಆಚರಣೆ ಮಾಡುತ್ತೆ. ಆದ್ರೆ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬ ಮೊದಲನೇದಾಗಿ ಒಂದು ಹೊಸ ವರ್ಷ, ಇಲ್ಲಿಂದ ಮುಂದಿನ ಒಂದು ವರ್ಷದವರೆಗೂ ಕೂಡ ಎಲ್ಲ ಹೊಸದಾಗಿ ಅಥವಾ ಸಿಹಿ ಕಹಿ ಘಟನೆಗಳನ್ನ ಮೆಲುಕು ಹಾಕ್ತಾ ಸಾಗುತ್ತೆ. ಸೊ ಯುಗಾದಿ ಹಬ್ಬದ ಒಂದು ವರ್ಷ ಭವಿಷ್ಯ ಹೇಗಿದೆ, ಈ ಬಾರಿಯ ವರ್ಷ ಭವಿಷ್ಯದಲ್ಲಿ ಯಾವ ರಾಶಿಗಳಿಗೆ ಒಂದು ಫಲ ಸಿಗುತ್ತೆ, ಯಾವ ರಾಶಿಗಳಿಗೆ ಕಹಿ ಸಿಹಿ ಅನ್ನುವಂತಹ ಒಂದು ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡ್ತೇವೆ. ಖ್ಯಾತ ಜ್ಯೋತಿಷರಿದ್ದಾರೆ ಮಂಜುನಾಥ್ ಭಟ್ ಜ್ಯೋತಿಷರಿಯವರು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮಂಜುನಾಥ್ ಭಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಯುಗಾದಿಯ ಸಂಭ್ರಮದಲ್ಲಿ ನಾವಿರ್ತೇವೆ. ಜೊತೆಗೆ ಯುಗಾದಿ ಅಂದ ಕೂಡಲೇ ನೆನಪಾಗೋದು ಬೇವು ಬೆಲ್ಲವನ್ನ ಸವಿದು ಒಳ್ಳೆ ಮಾತಾಡಿ ಅಂತ. ಸೊ ಯುಗಾದಿ ಹಬ್ಬವನ್ನ ಬರಮಾಡ್ಕೊಳ್ತಾ ಯುಗಾದಿ ಹಬ್ಬದ ಸಂಭ್ರಮ ಸಡಗರದ ಜೊತೆಗೆ ಈ ವರ್ಷದ ಭವಿಷ್ಯ ಹೇಗಿದೆ ಅಂತ. ಶ್ರೀ ಭಾಸ್ಕರಾಯ ನಮಃ. ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಇಲ್ಲಿ ಪಂಚಾಂಗವನ್ನು ಶ್ರವಣ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಯುಗಾದಿ ಹಬ್ಬದ ದಿವಸ ಮಾಡ್ತಕ್ಕಂಥದ್ದು. ಪಂಚಾಂಗ ಶ್ರವಣ ಅಂತಂದರೆ ತಿಥೇಶ್ ಐಶ್ವರ್ಯ ಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗಂ ಫಲವುತ್ತಮಂ. ಈ ರೀತಿಯಾಗಿ ಪಂಚಾಂಗ ಶ್ರವಣದಿಂದ ಪ್ರಾರಂಭ ಆಗಿರತಕ್ಕಂಥ ಯುಗಾದಿ ಹಬ್ಬ ವಿಶೇಷವಾಗಿ ಈ ವರ್ಷದ ಫಲವನ್ನು ಸೂಚಿಸ್ತದೆ. ಹೇಗೆ 365 ದಿನಕ್ಕೆ ಹೇಗೆ ಒಂದು ವರ್ಷವೋ ಹಾಗೆ ಯುಗಾದಿಯಿಂದ ಯುಗಾದಿ, ಯಾಕೆ ಅಂದರೆ ನಮ್ಮ ಒಂದು ಸಂಖ್ಯಾ ವರ್ಷ ನಾವು ಜನವರಿಯಿಂದ ತೆಗೆದುಕೊಳ್ತೀವಿ ಕ್ರಿಸ್ತಶಕ ವರ್ಷವನ್ನು. ಆದರೆ ಸಂವತ್ಸರವನ್ನು ನಾವು ಯುಗಾದಿ ಹಬ್ಬದ ತೆಗೆದುಕೊಳ್ತೀವಿ. ಯುಗಾದಿ ಹಬ್ಬ ಅಂತಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲನೇ ದಿನ. ಹೀಗೆ ಇದನ್ನು ನಾವು ಯುಗಾದಿ ಹಬ್ಬ ಅಂದರೆ ಯುಗಗಳಿಂದ ಬಂದಿರತಕ್ಕಂಥದ್ದು. ಈ ಹಬ್ಬವನ್ನು ಹಿಂದೂ ಸಂಪ್ರದಾಯದ ಪ್ರಕಾರ ಶಾಸ್ತ್ರೋಕ್ತವಾಗಿ ಬೇವು ಬೆಲ್ಲವನ್ನು ಹಂಚಿಕೊಳ್ಳುವುದರ ಮೂಲಕವಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರ ಮೂಲಕವಾಗಿ ಈ ಹಬ್ಬವನ್ನು ಮತ್ತು ಸಂಭ್ರಮವನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡತಕ್ಕಂಥದ್ದು ಬಹಳ ಹಿಂದಿನ ಕಾಲದಿಂದ, ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು. ಆ ಪಂಚಾಂಗ ಶ್ರವಣ ಎನ್ನುವಂಥದ್ದು ವಿಶೇಷವಾಗಿ ಈ ವರ್ಷದ ಫಲವನ್ನು ಸೂಚಿಸ್ತದೆ. ಈ ಪಂಚಾಂಗ ಒಂದು ಸಂವತ್ಸರಕ್ಕೆ ಬರತಕ್ಕಂಥದ್ದು. ಒಂದು ಸಂವತ್ಸರ ಅಂದರೆ 60 ವರ್ಷಗಳಲ್ಲಿ ಒಂದು ಪ್ರದಕ್ಷಿಣೆಯನ್ನು ಮಾಡಿದಾಗ ಆ ಸಂವತ್ಸರ ಒಂದು ಆದಮೇಲೆ ಒಂದರಂತೆ ಬರ್ತಾ ಹೋಗ್ತದೆ. ಹಾಗೆ ಪ್ರಭವಾಗಿ ಷಷ್ಠಿ ಸಂವತ್ಸರಣ ಮಧ್ಯೆ ಪ್ರಭವ ಸಂವತ್ಸರವೇ ಮೊದಲಾಗಿರ್ತಕ್ಕಂಥ 60 ಸಂವತ್ಸರಗಳ ಮಧ್ಯದಲ್ಲಿ ಇಲ್ಲಿ ವಿಕಾರಿ ನಾಮ ಎನ್ನುವಂಥ ಸಂವತ್ಸರ ಪ್ರಾರಂಭ ಆಗ್ತದೆ ಯುಗಾದಿ ಹಬ್ಬದ ದಿವಸ. ಯುಗಾದಿ ಹಬ್ಬ ಅಂತಂದರೆ ಇವಾಗ ಶನಿವಾರ ದಿನ ಬರೋ 6ನೇ ತಾರೀಕು ಶನಿವಾರ ದಿವಸ ಯುಗಾದಿ ಹಬ್ಬವು ಪ್ರಾರಂಭ ಆಗ್ತದೆ. ಯುಗಾದಿ ಅನ್ನುವಂಥದ್ದು ವಿಶೇಷವಾಗಿ ಹೊಸ ವರ್ಷದ ಮೊದಲನೇ ದಿನ. ಆವತ್ತಿನ ದಿವಸ ನಮ್ಮ ವರ್ಷದ ಭವಿಷ್ಯವನ್ನು ಮತ್ತು ವರ್ಷದ ಚಿಂತನೆಯನ್ನು ಮಾಡತಕ್ಕಂಥ ಒಂದು ವೈಶಿಷ್ಟ್ಯತೆ, ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪದ್ಧತಿ, ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಇಲ್ಲಿ ಪಂಚಾಂಗ ಶ್ರವಣ ಅಂದ್ರೆ ಏನು? ತಿಥೇಶ್ ಐಶ್ವರ್ಯ ಮಾಪ್ನೋತಿ ಅಂತ ಹೇಳ್ತೀವಿ. ತಿಥಿ, ಕರಣ, ವಾರ, ನಕ್ಷತ್ರ, ಯೋಗ ಇವೆಲ್ಲವನ್ನೂ ಕೂಡ ಚಿಂತನೆ ಮಾಡತಕ್ಕಂಥದ್ದು ವಿಶೇಷವಾಗಿ ಪಂಚಾಂಗ. ತಿಥಿ, ವಾರ, ಕರಣ, ಯೋಗ, ನಕ್ಷತ್ರ ಇವೆ 5 ಇದೆ. ಈ 5 ಪಂಚಾಂಗ. ಈ ಅಂಗ ಎನ್ನುವಂಥದ್ದು ವಿಶೇಷವಾಗಿ 5 ಅಂಗಗಳು ಸೇರಿದಾಗ ವಿಶೇಷವಾಗಿ ಎಲ್ಲ ಒಂದು ಮುಹೂರ್ತಕ್ಕಾಗಲಿ ಅಥವಾ ಮುಂದಿನ ಒಂದು ಯಾವುದೇ ವಿಚಾರಗಳಲ್ಲಿ ಚಿಂತನೆ ಮಾಡುವಾಗ ಈ 5 ನಾವು ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಈ ಪಂಚಾಂಗದಲ್ಲಿ ನಾವು ವಿಧಿವಿಧಾನಗಳನ್ನು ಯಾವುದೇ ಇದ್ರೂ ಕೂಡ ಶುಭ ಮುಹೂರ್ತಗಳನ್ನಾಗಲಿ ಶುಭ ಶಕುನಗಳನ್ನಾಗಲಿ ಪ್ರತಿಯೊಂದಕ್ಕೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಪಂಚಾಂಗವನ್ನು ನೋಡುವಂಥ ಪದ್ಧತಿ ಇದೆ. ಇಲ್ಲಿ ಪಂಚಾಂಗ ತಿಥಿ ಐಶ್ವರ್ಯ ತಿಥಿಯಿಂದ ನಾವು ಪ್ರತಿ ದಿವಸ ನೋಡೋದ್ರಿಂದ ಐಶ್ವರ್ಯ ವೃದ್ಧಿ ಆಗುತ್ತೆ. ವಾರ ಆಯುಷ್ಯವರ್ಧನಂ, ವಾರವನ್ನು ಪ್ರತಿದಿನ ನಾವು ಚಿಂತನೆ ಮಾಡೋದ್ರಿಂದ ಆಯುರ್ವೃದ್ಧಿ ಆಗ್ತದೆ. ತಿಥೇಶ್ವರ್ಯ ಮಾಪ್ನೋತಿ ವಾರ ನಕ್ಷತ್ರ ಧರತೆ ಪಾಪಂ, ನಕ್ಷತ್ರವನ್ನು ನಾವು ನೋಡೋದ್ರಿಂದ ಧರತೆ ಪಾಪಂ ಅಂದರೆ ಪಾಪಗೆಲ್ಲವೂ ಕೂಡ ಪರಿಹಾರ ಆಗ್ತದೆ. ಯೋಗಾತ್ ರೋಗ ನಿವಾರಣಂ, ಈ ಯೋಗವನ್ನು ನಾವು ನೋಡೋದ್ರಿಂದ ಪಂಚಾಂಗದಲ್ಲಿ ನೋಡೋದ್ರಿಂದ ರೋಗ ನಿವಾರಣೆ ಆಗ್ತದೆ. ಕರ್ಣಾತ್ ಕಾರ್ಯಸಿದ್ಧಿಂಚ, ಈ ಕರ್ಣವನ್ನು ನಾವು ಚಿಂತನೆ ಮಾಡೋದ್ರಿಂದ ಕಾರ್ಯಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಈ ಪಂಚಾಂಗ ಶ್ರವಣ ವಿಶೇಷವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಮಾನ್ಯತೆಯನ್ನು, ಸ್ಥಾನಮಾನವನ್ನು ಬಹಳ ಪ್ರಾಚೀನ ಕಾಲದಿಂದ ಅಂದರೆ ಋಷಿ ಪರಂಪರೆ ಕಾಲದಿಂದನೂ ಕೂಡ ಇದು ನಡೆದುಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಯುಗಾದಿ ಹಬ್ಬದ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಪಂಚಾಂಗ ಶ್ರವಣವನ್ನು ಮಾಡಿ ಆ ವರ್ಷದ ಭವಿಷ್ಯವನ್ನು ಚಿಂತನೆ ಮಾಡ್ತಕ್ಕಂಥದ್ದು. ಮತ್ತು ಕೆಲವು ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಆ ಊರಿನ ಗ್ರಾಮಸ್ಥರೆಲ್ಲರೂ ಬಂದು ಕುಳಿತುಕೊಂಡು
ಅವರವರ ರಾಶಿಯ ಭವಿಷ್ಯವನ್ನ ಮತ್ತು ವರ್ಷದ ಭವಿಷ್ಯವನ್ನ, ಅಂದ್ರೆ ಈ ವರ್ಷದಲ್ಲಿ ಮಳೆ ಹೇಗಿರುತ್ತೆ, ಬೆಳೆ ಹೇಗಿರುತ್ತೆ, ರಾಜಕೀಯ ವಿದ್ಯಮಾನಗಳು ಹೇಗಿರ್ತದೆ, ಈ ವರ್ಷದ ಒಂದು ಶುಭ ಅಶುಭ ಫಲಗಳು ಯಾವ ರೀತಿಯಾಗಿ ಬರ್ತದೆ, ಈ ವರ್ಷದಲ್ಲಿ ನಮಗೆ ಮುಂದಿನ ಭವಿಷ್ಯ ಹೇಗಿದೆ ಅಂತ ಚಿಂತನೆ ಮಾಡತಕ್ಕಂಥದ್ದು ವಿಶೇಷವಾಗಿ ಈ ಯುಗಾದಿ ಹಬ್ಬದ ದಿನ. ಈ 3 ಮುಹೂರ್ತಗಳಲ್ಲಿ ವಿಶೇಷವಾಗಿ ಈ ಯುಗಾದಿ ಹಬ್ಬ ಒಂದು ವಿಶೇಷವಾದ ಮುಹೂರ್ತದ ದಿವಸ ಅಂತ ಹೇಳ್ತಾರೆ. ಹೀಗೆ ಅಕ್ಷಯ ತೃತೀಯ, ವಿಜಯದಶಮಿ ಮತ್ತು ಯುಗಾದಿ ಹಬ್ಬದ ಒಂದು ದಿವಸ ಮತ್ತು ದೀಪಾವಳಿ ಪಾಡ್ಯಮಿ ದಿವಸದ ಒಂದು ಅರ್ಧ ದಿನ, ಇದೊಂದು 3 ಮುಹೂರ್ತ ಅಂತ ಹೇಳ್ತಾರೆ. ಇದು ಮುಹೂರ್ತ ಭಾಗದಲ್ಲಿ. ಹಾಗಾಗಿ ಈ ಯುಗಾದಿ ಹಬ್ಬ ಅತ್ಯಂತ ಶುಭಕರವಾಗಿರ್ತಕ್ಕಂಥ ದಿವಸ. ಆವತ್ತೊಂದು ದಿವಸ ಯಾವುದೇ ಶುಭ ಕಾರ್ಯಗಳನ್ನು ಕ್ರಿಯಾ ಕರ್ಮಗಳನ್ನೆಲ್ಲವನ್ನೂ ಕೂಡ ಮಾಡಬಹುದು ಎನ್ನುವಂಥದ್ದು ಶಾಸ್ತ್ರದ ಉಕ್ತಿ ಇರ್ತದೆ. ಹಾಗಾಗಿ ಯುಗಾದಿ ಹಬ್ಬದ ದಿವಸ ನಮ್ಮ ಎಲ್ಲ ಒಂದು ರಾಶಿಯ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ವರ್ಷದ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ ಫಲಾಫಲಗಳು ಹೇಗೆ ಅಂದರೆ ಈ 12 ರಾಶಿಗಳನ್ನು ನಾವು ವಿಶೇಷವಾಗಿ ಸೂರ್ಯ ಚಂದ್ರನ ಒಂದು ಆಧಿಪತ್ಯದಲ್ಲಿ, ಅಂದರೆ ಸೂರ್ಯ ಚಂದ್ರರು ಶಾಖ ಮತ್ತು ಶೀತ, ಇದು ಸಮಶೀತೋಷ್ಣವಾಗಿರ್ತಕ್ಕಂಥ ಒಂದು ಈ ಪ್ರಕೃತಿಗೆ ಈ ಸೂರ್ಯ ಚಂದ್ರ ನಮ್ಮ ತಂದೆ ಇದ್ದಾಗೆ ಅವರು ನಮ್ಮ ಪ್ರಕೃತಿಗೆ ಪುರುಷರಿಗೆ ಒಂದು ಸಹಾಯವನ್ನು ಮಾಡ್ತಾರೆ. ಯಾವ ರೀತಿ ಅಂದರೆ ಪಂಚ ಇಂದ್ರಿಯಗಳ ಮೂಲಕವಾಗಿ ನಮಗೆ ಸುಖ ಕಷ್ಟ ನೋವು ನಲಿವು ಇವೆಲ್ಲವನ್ನು ಕೊಡ್ತಕ್ಕಂತಹದ್ದು. ಈ ಚರಾಚರ ಜಗತ್ತುಗಳಲ್ಲಿ ಸೂರ್ಯ ಚಂದ್ರರಿಂದ ಈ ಪ್ರಕೃತಿಯು ಉಂಟಾಗಿ ಮತ್ತು ಈ ಪ್ರಕೃತಿಯ ನಿತ್ಯ ನೈಮಿತ್ತಿಕ ಕ್ರಿಯಾ ಕರ್ಮಗಳು ಕೂಡ ಈ ಸೂರ್ಯ ಚಂದ್ರರ ಒಂದು ಮುಖೇನವಾಗಿ ನಮಗೆ ಅದೆಲ್ಲವೂ ಕೂಡ ಆಸ್ವಾದಿಸುವುದಕ್ಕೆ ಇಂದ್ರಿಯಗಳಿಗೆ ನಮಗೆ ಸಿಗ್ತಕ್ಕಂಥದ್ದು. ಹಾಗೆ ಈ ಚರಾಚರ ಜಗತ್ತುಗಳಲ್ಲಿ ವಿಶೇಷವಾಗಿ ನಮ್ಮ ಪ್ರಕೃತಿಯಲ್ಲಿ ನಾವು ಔಷಧಿಭ್ಯೋ ಅನ್ನಾತ್ ಪುರುಷ ಅಂತ ಹೇಳ್ತೀವಿ. ಔಷಧಿಭ್ಯ ಅಂದರೆ ಪ್ರಕೃತಿಗಳು ಉತ್ಪತ್ತಿ ಆಗ್ತದೆ. ಈ ಪ್ರಕೃತಿಯಿಂದ ಕೆಲವೊಂದಷ್ಟು ಮಳೆ, ಬೆಳೆ, ಬಿಸಿಲು, ಶಾಖ, ಶೀತ, ಗಾಳಿ ಇವೆಲ್ಲವೂ ಕೂಡ ಪಂಚತತ್ವಗಳು ಈ ರೀತಿಯಾಗಿ ಅದಕ್ಕೆ ಒಂದು ರೀತಿಯ ಸಪೋರ್ಟನ್ನು ಮಾಡಿದಾಗ, ಅಂದರೆ ಅದಕ್ಕೆ ಎಲ್ಲ ರೀತಿಯ ಒಂದು ಅನುಕೂಲವನ್ನು ಮಾಡಿದಾಗ ಇಲ್ಲಿ ವಿಶೇಷವಾಗಿ ಮನುಷ್ಯನ ಜೀವನಕ್ಕೆ ಒಳ್ಳೆಯದಾಗಿರ್ತಕ್ಕಂತಹ ಒಂದು ಪ್ರಕೃತಿ ಮತ್ತು ಪುರುಷರ ಮಧ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಪ್ರಾಪ್ತಿಯಾಗ್ತದೆ. ಅದನ್ನು ನೋಡ್ತಕ್ಕಂಥದ್ದೇ ಪಂಚಾಂಗ ಶ್ರವಣ. ಅದಕ್ಕೆ ವರ್ಷದ ಭವಿಷ್ಯ ಅಂತ ಹೇಳ್ತೀವಿ. ಒಂದು ವರ್ಷಕ್ಕೆ ಒಂದು ಪಂಚಾಂಗ ಬರ್ತದೆ, ಒಂದು ಸಂವತ್ಸರಕ್ಕೆ ಒಂದು ಪಂಚಾಂಗ ಬರ್ತದೆ. ಆ ಒಂದು ಮಾಸ ಪಕ್ಷ ತಿಥಿ ಯಾವತ್ತು ಪ್ರಾರಂಭ ಆಗ್ತದೆ ಆವತ್ತಿನ ಮೊದಲ ದಿವಸವೇ ನಾವು ಪಂಚಾಂಗ ಶ್ರವಣ ಮಾಡ್ತಕ್ಕಂತಹದ್ದು. ಅದನ್ನೇ ಇಟ್ಟುಕೊಂಡು ನಾವು ವರ್ಷದ ಭವಿಷ್ಯವನ್ನ ಚಿಂತನೆ ಮಾಡ್ತಕ್ಕಂತಹದ್ದು. ಮತ್ತು 12 ರಾಶಿಗಳಲ್ಲಿ ಈ ಏನು ನವಗ್ರಹಗಳು ಎನ್ನುವಂತಹದ್ದಿದೆ ಅವೆಲ್ಲವೂ ಕೂಡ ಪರ್ಯಟನೆ ಮಾಡ್ತದೆ. ಅಂದ್ರೆ ಎಲ್ಲಾ ಗ್ರಹಗಳು ಕೂಡ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ ಚಲನೆ ಮಾಡ್ತದೆ. ಆ ಚಲನೆ ಮಾಡಿದಾಗ ಯಾವ ಒಂದು ನಕ್ಷತ್ರಗಳಲ್ಲಿ, ಯಾವ ರಾಶಿಗಳಲ್ಲಿ, ಯಾವ ಸ್ಥಿರ ರಾಶಿ, ಚರರಾಶಿ, ದುಸ್ವಭಾವ ರಾಶಿಗಳಲ್ಲಿ ಆ ಗ್ರಹಗಳು ಚಲನೆ ಮಾಡಿದಾಗ ಜಗತ್ತಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಕೃತಿ ವಿಕೋಪವಾಗಬಹುದು ಅಥವಾ ಪ್ರಕೃತಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಸಿಗಬಹುದು ಮತ್ತು ಪ್ರಕೃತಿಯಲ್ಲಿ ಯಾವ ರೀತಿಯ ಬದಲಾವಣೆ ಆಗಬಹುದು, ಮನುಷ್ಯನ ಜೀವನದಲ್ಲಿ, ಪಶು ಪಕ್ಷಿಗಳ ಜೀವನದಲ್ಲಿ ಒಂದು ಯಾವ ರೀತಿಯ ಬದಲಾವಣೆಗಳಾಗಬಹುದು, ಯಾವ ರೀತಿಯ ಮುಂದಿನ ಭವಿಷ್ಯ ಯಾವ ರೀತಿ ನಾವು ರೂಪಿಸಿಕೊಳ್ಳಬಹುದು, ನಮ್ಮ ರೈತರು ಯಾವ ರೀತಿಯ ಬೆಳೆಯನ್ನು ಬೆಳಿಬಹುದು, ಹಾಗೂ ಗಾಳಿ ಹೇಗೆ ಆಗಬಹುದು, ಯಾವ ಸಮಯದಲ್ಲಿ ಮಳೆ ಬಂದು ನಮಗೆ ಉತ್ತಮವಾಗಿರ್ತಕ್ಕಂಥ ಫಸಲು ಬರಬಹುದು ಮತ್ತು ನಮಗೆ ಎಲ್ಲ ರೀತಿಯ ಒಂದು ಭೂತಗಳಲ್ಲಿ ಪಂಚತತ್ವಗಳಲ್ಲಿ ನಮ್ಮ ಒಂದು ಅನುಕೂಲಕ್ಕೆ ಆಗುವ ರೀತಿಯಲ್ಲಿ ಪ್ರಕೃತಿ ಯಾವ ರೀತಿಯಾಗಿ ನಮಗೆ ಸಪೋರ್ಟ್ ಅನ್ನು ಮಾಡಬಹುದು ಮತ್ತು ಗ್ರಹಗಳು ಎಷ್ಟು ನಮಗೆ ಅನುಕೂಲವಾಗಿದೆ ನಮಗೆ ಅಂತಂದ್ರೆ ಮನುಷ್ಯ ಜೀವಿಗೆ ಅಂತ ಮಾತ್ರ ಅಲ್ಲ, ಈ ಭೂಮಿಗೆ 9 ಗ್ರಹಗಳು ಕೂಡ ಈ ಭೂಮಿಗೆ ಒಂದು ಸಪೋರ್ಟ್ ಅನ್ನು ಮಾಡಬೇಕಾಗುತ್ತೆ. ವ್ಯಕ್ತಿಗತವಾಗಿ ನಾವು ಅದನ್ನು ಹೇಳೋದಿಲ್ಲ. ಹಾಗಾಗಿ ಎಲ್ಲ ಒಂದು ನವಗ್ರಹಗಳು ಕೂಡ ಈ ಭೂಮಂಡಲಕ್ಕೆ ಸಂಬಂಧಪಟ್ಟುಕೊಂಡು ಒಂದು ಒಳ್ಳೆಯನ್ನ, ಶುಭವನ್ನ, ಅಶುಭವನ್ನ ಎಲ್ಲವನ್ನು ಮಾಡ್ತದೆ. ಹಾಗೆ ಅಂತ ಗ್ರಹಗಳನ್ನ ಆರಾಧನೆ ಮಾಡತಕ್ಕಂತಹ ದಿವಸ ಯುಗಾದಿ ಹಬ್ಬ ಅಂತ ಹೇಳ್ತೀವಿ. ಮತ್ತೆ ವರ್ಷದ ಭವಿಷ್ಯವನ್ನ ನಾವು ಈ ಒಂದು ಯುಗಾದಿ ಹಬ್ಬದಿಂದ ಮುಂದಿನ 365 ದಿನಗಳ ಕಾಲ, 1 ವರ್ಷಗಳ ಪರ್ಯಂತವಾಗಿ ಚಿಂತನೆ ಮಾಡತಕ್ಕಂತಹದ್ದು. ಇದು ಬೇರೆ ಬೇರೆ ರಾಶಿಯವರಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫಲಾನ ಕೊಡ್ತದೆ. ಆ ರಾಶಿಗೆ ತಕ್ಕನಾಗಿರ್ತಕ್ಕಂತಹ ಫಲವನ್ನ ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಚರಾಚರ ಜೀವಿಗಳಿಗೆ, ಜಗತ್ತಲ್ಲಿ ಇರತಕ್ಕಂಥ ಎಲ್ಲ ರೀತಿಯ ಗ್ರಹಗಳ ಅನುಕೂಲ ಅನಾನುಕೂಲದ ಮೇರೆಗೆ ಈ ಪಂಚಾಂಗದ ಒಂದು ಫಲವು ನಿರ್ಮಿತವಾಗಿರ್ತದೆ. ಅದ್ರ ಮೇಲೆ ಇದು ನಿಂತುಕೊಂಡಿರ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಓಕೆ, ಸೊ ರಾಶಿ ಭವಿಷ್ಯದ ಬಗ್ಗೆ ಮಾತನಾಡೋಣ. ಅದಕ್ಕೂ ಮೊದಲು ಯುಗಾದಿ ಅಂತ ಅಂದ್ರೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲವನ್ನ ತಿಂದು ಒಳ್ಳೆ ಮಾತಾಡಿ ಅನ್ನೋ ಗಾದೆ ಮಾತೇನಿದೆ. ಜೊತೆಗೆ ಗಾದೆ ಮಾತು ಅನ್ನೋದಕ್ಕಿಂತ ಈಗಾಗಲೇ ಬಹಳ ಹಿಂದಿನಿಂದಲೂ ಕೂಡ ಪುರಾತನ ಕಾಲದಿಂದ ಅದೇ ರೀತಿಯಾದಂತಹ ಆಚರಣೆಯನ್ನ ನಾವು ನಡೆಸ್ಕೊಂಡ್ ಬಂದಿದ್ದೀವಿ. ಇನ್ನೊಂದು ಕಡೆ ಎಣ್ಣೆ ಸ್ನಾನ ಮಾಡಬೇಕು ಯುಗಾದಿ ಹಬ್ಬದಲ್ಲಿ. ಇವೆರಡರ ಒಂದು ಮಹತ್ವ ಅಥವಾ ಹಿನ್ನೆಲೆ ಏನಿದೆ ಪುರಾಣಗಳಲ್ಲಿ? ಹಾಕಿದ್ರೆ ಈಗ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ಮೊದಲೆಲ್ಲ ಸ್ನಾನ ಮಾಡಬೇಕು. ಸ್ನಾನ ಆದಮೇಲೆ ನಾವು ಇದೆಲ್ಲ ಮಾಡ್ತಕ್ಕಂಥದ್ದು. ಯಾಕೆಂದರೆ ಪ್ರಪ್ರಥಮವಾಗಿ ಮನುಷ್ಯನಿಗೆ ಶರೀರ ಶುದ್ಧಿ ವಿಶೇಷವಾಗಿ ಬೇಕಾಗ್ತದೆ.
ಶರೀರ ಶುದ್ಧಿಗೋಸ್ಕರವಾಗಿ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಮತ್ತು ಅಭ್ಯಂಗ ಸ್ನಾನವನ್ನು ಹಬ್ಬದ ದಿನ ಅಂತಲ್ಲ, ಸಾಮಾನ್ಯವಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಅಥವಾ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳಿದೆ, ಉಲ್ಲೇಖ ಇದೆ. ಅಭ್ಯಂಗ ಸ್ನಾನವನ್ನು ಪ್ರತಿದಿನ ಮಾಡಬೇಕು, ಪ್ರತಿದಿನ ಎಣ್ಣೆ ಹಚ್ಚಿ ಸ್ನಾನವನ್ನು ಮಾಡಬೇಕು ಎನ್ನುವಂಥದ್ದು ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥದ್ದು. ಕೆಲವು ಪ್ರದೇಶದಲ್ಲಿ ಆಚರಣೆಯೂ ಕೂಡ ಇದೆ. ಇನ್ನು ವಿಶೇಷವಾಗಿ ನಾವು ಹಬ್ಬದ ದಿನ ಮಾಡಲೇಬೇಕಾಗುತ್ತೆ. ಕೆಲವೊಂದು ಆಚರಣೆಗಳನ್ನು ಅವತ್ತು ದಿವಸ ಮಾತ್ರ ಮಾಡ್ತೀವಿ, ಬೇರೆ ದಿನ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ ಅಭ್ಯಂಗ ಸ್ನಾನ ಎನ್ನುವಂಥದ್ದು ಶರೀರದಲ್ಲಿರ್ತಕ್ಕಂಥ ಒಂದು ಕತ್ತಲೆಯನ್ನು, ಕೊಳಕನ್ನು ತೊಳೆದು ಶುದ್ಧೀಕರಿಸ್ತಕ್ಕಂಥದ್ದು ಒಂದು ವಿಭಾಗವಾದರೆ, ಇನ್ನೊಂದು ವಿಭಾಗದಲ್ಲಿ ಶಾರೀರಿಕವಾಗಿರ್ತಕ್ಕಂಥ ಒಂದು ಆರೋಗ್ಯದ ದೃಷ್ಟಿಯೂ ಕೂಡ ಇದರಲ್ಲಿ ಇದೆ. ಹಾಗಾಗಿ ಅಭ್ಯಂಗ ಸ್ನಾನವನ್ನು ಶರೀರದ ಅನುಕೂಲಕ್ಕಾಗಿ, ಆರೋಗ್ಯಕ್ಕೋಸ್ಕರವಾಗಿಯೂ ಮತ್ತು ಶರೀರದ ಒಂದು ಕಶುಮಲವನ್ನು ನಾವು ತೊಳೆಯೋದಕ್ಕಾಗಿಯೂ ಮತ್ತು ಶರೀರದ ಇರತಕ್ಕಂಥ ಯಾವುದೇ ಒಂದು ಕ್ರಿಮಿಕೀಟಗಳಿದ್ದರೆ, ಶರೀರದಲ್ಲಿ ಕೆಲವೊಂದಷ್ಟು ನಮ್ಮ ರೋಗ ರುಜಿನಗಳಿರ್ತದೆ, ಅದನ್ನು ನಾವು ಈ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಅಂದರೆ ನೀರಲ್ಲಿ ಬೇವಿನ ಸೊಪ್ಪನ್ನು ಹಾಕ್ತಾರೆ. ಬೇವಿನ ಸೊಪ್ಪನ್ನು ಹಾಕಿ ಲಿಂಬು ಸೊಪ್ಪನ್ನು ಹಾಕ್ತಾರೆ. ಅದನ್ನು ಹಾಕಿ ಸ್ನಾನ ಮಾಡುವಂತಹ ಪದ್ಧತಿ ಕೆಲವೊಂದು ಭಾಗದಲ್ಲಿದೆ. ಹಾಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಭಿನ್ನ ಭಿನ್ನ ರೀತಿಯ ಪದ್ಧತಿಗಳಿದೆ. ಅವೆಲ್ಲವೂ ಕೂಡ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಚಿಂತನೆ ಇಟ್ಕೊಂಡು ಮಾಡಿದ್ದಾರೆ. ಮತ್ತು ಅದು ಅಭ್ಯಂಗ ಸ್ನಾನ ಎನ್ನುವಂಥದ್ದು ವಿಶೇಷವಾಗಿ ಶರೀರದ ಶುದ್ಧಿಗಾಗಿ ಮತ್ತು ಆರೋಗ್ಯದ ವೃದ್ಧಿಗಾಗಿ ಮಾಡ್ತಕ್ಕಂಥದ್ದು. ಇನ್ನು ಬೇವು ಬೆಲ್ಲದ ಒಂದು ಉದ್ದೇಶ ಏನು ಅಂತಂದರೆ, ಈ ಬೇವು ಕಹಿ, ಬೆಲ್ಲ ಸಿಹಿ. ಹಾಗಾಗಿ ಈ ಬೇವು ಬೆಲ್ಲ ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವು ಇವೆಲ್ಲವೂ ಕೂಡ ಬರ್ತದೆ. ಆ ವರ್ಷದಲ್ಲಿ ಯಾವುದೇ ಬಂದರೂ ನಾವು ಸ್ವೀಕಾರ ಮಾಡ್ತೀವಿ. ಬೆಲ್ಲವನ್ನೂ ಕೂಡ ತಿಂದಿದ್ದೀವಿ, ಬೇವನ್ನೂ ಕೂಡ ತಿಂದಿದ್ದೀವಿ. ಅದನ್ನು ತಿನ್ನೋದ್ರಿಂದ ಮತ್ತು ಇನ್ನು ಬೇವು ಬೆಲ್ಲ ಎರಡು ತಿನ್ನೋದ್ರಿಂದ ಶರೀರದ ಆರೋಗ್ಯದ ಒಂದು ಚಿಕಿತ್ಸೆಯೂ ಕೂಡ ಅದರಲ್ಲಿ ಇರ್ತದೆ. ಹಾಗಾಗಿ ಶರೀರದ ಆರೋಗ್ಯ ಚಿಕಿತ್ಸೆಯೂ ಹೌದು. ಮತ್ತು ಶರೀರದ ಒಳಗಡೆ ಯಾವುದೇ ಒಂದು ಕಶ್ಮಲಗಳಿದ್ದರೂ ಕೂಡ ಅದನ್ನು ಶುದ್ಧಗೊಳಿಸುವುದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಬೇವಿಗೋಸ್ಕರ ಕೊಟ್ಟಿದ್ದಾರೆ. ಈ ಬೇವಿನ ಒಂದು ಮಹತ್ವ ಹೇಗೆ ಅಂದರೆ, ಬೇವನ್ನು ಕೆಲವು ಪ್ರದೇಶಗಳಲ್ಲಿ ಏನು ಮಾಡ್ತಾರೆ, ನಮಗೆ ಗೊತ್ತಿರುವ ರೀತಿಯಲ್ಲಿ, ನಮಗೆ ಇದು ಅನುಭವಕ್ಕೆ ಬಂದಿರತಕ್ಕಂಥ, ನಾವು ನೋಡಿರ್ತಕ್ಕಂಥದ್ದು, ಬೇವಿನ ರಸವನ್ನು ಬರೀ ಎಲೆಯನ್ನು ಅದನ್ನು ಚೆಚ್ಚಿ 1 ಚಮಚ ಬೇವಿನ ಎಲೆ ರಸವನ್ನು ಬೆಳಿಗ್ಗೆ ಹಸಿದೊಟ್ಟೆಯಲ್ಲಿ 1 ಚಮಚ ತೆಗೆದುಕೊಂಡಾಗ ಅದು 45 ದಿನ ತೆಗೆದುಕೊಳ್ಳೋರಿದ್ದಾರೆ. ಅದರಿಂದ ಶರೀರದಲ್ಲಿ ರಕ್ತ ಶುದ್ಧಿ ಆಗಿರ್ತಕ್ಕಂಥದ್ದು, ರಕ್ತದ ಒಂದು ಯಾವುದೇ ಒತ್ತಡಗಳಿದ್ದರೆ ಅದರ ಪರಿಹಾರ ಆಗ್ತಕ್ಕಂಥದ್ದು, ಮತ್ತು ಶರೀರದ ಒಳಗಡೆ ಯಾವುದೇ ಒಂದು ಸ್ಕಿನ್ ಇನ್ಫೆಕ್ಷನ್ ಇರಲಿ ಅಥವಾ ಯಾವುದೇ ಒಂದು ನರಗಳ ಒಂದು ವೀಕ್ನೆಸ್ ಇರಲಿ, ಈ ಥರ ಸಣ್ಣ ಪುಟ್ಟ ದೋಷಗಳಿದ್ರೆ ಅವೆಲ್ಲವೂ ಕೂಡ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಬೇವಿನಲ್ಲಿರ್ತಕ್ಕಂಥದ್ದು. ಕೆಲವು ಪ್ರದೇಶಗಳಲ್ಲಿ ಅದನ್ನು ಕೂಡ ರಸ ಮಾಡಿಕೊಂಡು ಕೆಲವು ದಿನಗಳ ಕುಡಿಯೋದ್ರಿಂದ ರಕ್ತ ಶುದ್ಧಿ ಆಗಿರ್ತಕ್ಕಂಥದ್ದು, ಮಲಬದ್ಧತೆ ಸರಿ ಆಗ್ತಕ್ಕ, ಈ ರೀತಿಯ ಆರೋಗ್ಯ ವೃದ್ಧಿಯೂ ಕೂಡ ಇದರಲ್ಲಿದೆ. ಮತ್ತೆ ನಾವು ಒಂದು ಬೇರೆ ರೀತಿಯಲ್ಲಿ ಚಿಂತನೆ ಮಾಡುವಾಗ ನಮಗೆ ಈ ಕಷ್ಟ ಅನ್ನುವಂಥದ್ದು ಕಹಿ, ಸಿಹಿ ಅನ್ನುವಂಥದ್ದು ಬೆಲ್ಲ, ಇದನ್ನು ಮಿಕ್ಸ್ ಮಾಡ್ತಿರತಕ್ಕಂಥದ್ದು ಜೀವನದಲ್ಲಿ ನೋವು, ನಲಿವು, ಕಷ್ಟ, ಸುಖ ಇವೆಲ್ಲವೂ ಕೂಡ ನಮಗೆ ಪ್ರಾಪ್ತಿ ಆಗಬಹುದು. ಅದನ್ನೆಲ್ಲವನ್ನು ಕೂಡ ಸಮಾನ ಮನಸ್ಸಿನಿಂದ ಸ್ವೀಕಾರ ಮಾಡ್ತೀನಿ ಎನ್ನುವಂಥದ್ದು ಕೂಡ ಇರ್ತದೆ. ಮತ್ತೆ ಅದರಲ್ಲಿ ಇನ್ನೊಂದು ವಿಶೇಷ ಏನಿದೆ ಅಂದರೆ, ಈ ಬೇವು ಬೆಲ್ಲ ತಿನ್ನೋದ್ರಿಂದ, ಆವತ್ತೊಂದು ದಿವಸ ತಿನ್ನೋದ್ರಿಂದ ಆರೋಗ್ಯ ವೃದ್ಧಿ ಆಗ್ತದೆ. ಮತ್ತೆ 100 ವರ್ಷ ನಿಂಬಕಂ ದಳಭಕ್ಷಣಂ ಅಂತ ಹೇಳ್ತಾರೆ. ನಿಂಬಕ ದಳಭಕ್ಷಣಂ ಅಂತಂದ್ರೆ ಈ ಬೇವು ಬೆಲ್ಲವನ್ನ ತಿನ್ನೋದ್ರಿಂದ 100 ವರ್ಷ ಶತಾಯುರ್ ವಜ್ರದೇಹಾಯ. ಶತಾಯುರ್ ವಜ್ರದೇಹಾಯ ಅಂದ್ರೆ 100 ವರ್ಷಗಳ ಕಾಲ ನಮ್ಮ ಶರೀರ ವಜ್ರದಂತೆ ಕಠಿಣವಾಗಿರಲಿ ಮತ್ತು ಅದು 100 ವರ್ಷ ಗಟ್ಟಿಯಾಗಿದ್ದು ಆರೋಗ್ಯವತ್ತು ಸೌಖ್ಯವಾಗಿ ಇರಲಿ ಎನ್ನುವಂತಹದ್ದು ಕೂಡ ಅದಕ್ಕೆ ಒಂದು ಗ್ರಂಥವೂ ಕೂಡ ಇದೆ. ಹಾಗಾಗಿ 100 ವರ್ಷ ವಜ್ರದಂತೆ ಕಠಿಣವಾಗಿರ್ತಕ್ಕಂಥ ಶರೀರ ಗಟ್ಟಿಯಾಗಿದ್ದು ಆರೋಗ್ಯ ವೃದ್ಧಿ ಆಗಲಿ ಅನ್ನೋದಂತಹದ್ದು ಕೂಡ ಇದರಲ್ಲಿ ಚಿಂತನೆಯನ್ನ ಮಾಡಬಹುದು. ಈಗ ಮೋಹನ್ ಕುಮಾರಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಪ್ರಶ್ನೆ ಏನಿದೆ ಕೇಳಿ, ಗುರುಗಳಿದ್ದಾರೆ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಅಮ್ಮ. ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಏನಮ್ಮ ಹೇಳಿ. ಬೆಳಗ್ಗೆ 13ನೇ ತಾರೀಕು ಬೆಳಗಿನ ಜಾವ 14/8/1998. ಮೋಹನ್ ಕುಮಾರಿ ಅವರೇ, ಯುಗಾದಿ ಹಬ್ಬದ ಒಂದು ಆಚರಣೆ ಆಗಿರಬಹುದು ಅಥವಾ ಈ ವರ್ಷದ ಯುಗಾದಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಶ್ನೆಗಳಿದ್ಯಾ? ನಾನು ಲಕ್ಷ್ಮಿ ವಿಗ್ರಹ ತಗೊಂಡ್ ಬಂದಿದ್ದೆ ಮೇಡಮ್. ಅದು ಎಷ್ಟು ಗಂಟೆನಲ್ಲಿ ಪೂಜೆ ಮಾಡೋದಿದೆ ಏನು ಕೇಳೋದಿತ್ತು. ನಾನು ಇವಾಗಲೇ ಮೊದಲು ತಿಳಿಸ್ಕೊಟ್ಟಿದ್ದೀನಿ. ಒಳ್ಳೆ ಮುಹೂರ್ತದ ದಿವಸ, ಆವತ್ತಿನ ದಿವಸ ಯುಗಾದಿ ಹಬ್ಬ 3 ಮುಹೂರ್ತಗಳಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗಾಗಿ ಅದನ್ನ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ 7:30 ಒಳಗಡೆ ಅದರ ಪೂಜೆ ಮಾಡೋದು ಬಹಳ ಶ್ರೇಷ್ಠ. ಆ ನಂತರದಲ್ಲಿ ಎಷ್ಟೊತ್ತಿಗೂ ಕೂಡ ಆವತ್ತಿನ ದಿವಸ ಮಾಡಬಹುದು ಅಂತ, ಪೂರ್ವಾಹ್ನದಲ್ಲಿ 12 ಗಂಟೆ ಒಳಗಡೆ ಮಾಡಬಹುದು ಅಂತ ಹೇಳ್ತೀವಿ ಮೇಡಮ್. ಓಕೆ, ಧನ್ಯವಾದಗಳು ಮೋಹನ್ ಕುಮಾರಿ ಕರೆ ಮಾಡಿ ಮಾತನಾಡೋದಕ್ಕೆ. ಸದ್ಯೀಗ ಬೆಂಗಳೂರಿನಿಂದ ಮಂಜುಳಾ ಅಂತ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ.
ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್, ನನ್ನ ಮಗನ ಕೇಳ್ಬೇಕಾಗಿತ್ತು, ಒಂದು ವರ್ಷದ ಭವಿಷ್ಯ ಹೇಗಿದೆ ಅಂತ ಹೇಳಿ. ಅದನ್ನು ಇವಾಗ ಒಂದಾದ್ಮೇಲೆ ಒಂದಂತೆ 12 ದ್ವಾದಶ ರಾಶಿಗಳಿಗೂ ಕೂಡ ಅದರ ಫಲಾಫಲವನ್ನ ಸಂಕ್ಷಿಪ್ತ ವರದಿಯನ್ನ ಕೆಲವೇ ಕ್ಷಣದಲ್ಲಿ ನಾನು ಕೊಡ್ತೀನಮ್ಮ. ಹಬ್ಬಕ್ಕೆ ಸಂಬಂಧಪಟ್ಟ ಏನಾದ್ರೂ ಮಾಹಿತಿ ಬೇಕಿತ್ತಾ ಮೇಡಮ್? ನಮ್ಮ ಮಗು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಇದಾಗುತ್ತೆ, ಅದಕ್ಕೋಸ್ಕರ ಕೇಳ್ಬೇಕಿತ್ತು. ಅದನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಾತಕ ಪರಿಶೀಲನೆ ಮಾಡಬೇಕಾಗ್ತದೆ. ಅದನ್ನು ಅಷ್ಟು ಸೂಕ್ಷ್ಮದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ, ವಿಸ್ತಾರವಾಗಿ ಅದನ್ನು ನೋಡ್ಬೇಕಾಗತ್ತಮ್ಮ. ಓಕೆ, ಥ್ಯಾಂಕ್ ಯು ಮಂಜುಳಾ ಅವರೇ ಕರೆ ಮಾಡಿ ಮಾತನಾಡೋದಕ್ಕೆ. ಈಗ ಈಗಾಗಲೇ ಹೇಳ್ತಾ ಇದ್ರಿ, ಅಂದ್ರೆ ಎಣ್ಣೆ ಸ್ನಾನ ಆಗಿರಬಹುದು, ಜೊತೆಗೆ ಬೇವು ಬೆಲ್ಲ ಪುರಾಣಗಳಲ್ಲಿ ಯಾವ ರೀತಿ ಉಲ್ಲೇಖ ಇದೆ, ಹೇಗೆ ಆಚರಣೆ ಸ್ಟಾರ್ಟ್ ಆಯ್ತು ಅಂತ. ಹಾಗಿದ್ರೆ ಯುಗಾದಿ ಹಬ್ಬದಲ್ಲೇ ಬೇವು ಬೆಲ್ಲವನ್ನ ತಿನ್ಬೇಕು, ಜೊತೆಗೆ ಹೊಸ ವರ್ಷದ ಆರಂಭ ಕೂಡ ಯುಗಾದಿಯಿಂದಲೇ ನಮ್ಗಳಿಗೆ, ಜೊತೆಗೆ ಎಣ್ಣೆ ಸ್ನಾನವು ಕೂಡ ಮಾಡ್ಲೇಬೇಕು. ಏನಿದೆ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ? ಪುರಾಣಗಳಲ್ಲಿ ಈ ಬ್ರಹ್ಮನ ಸೃಷ್ಟಿಯಲ್ಲಿ ಈ 4 ಯುಗಗಳು ಬರ್ತವೆ. ಕೃತಯುಗ, ಆಮೇಲೆ ತ್ರೇತಾಯುಗ, ದ್ವಾಪರಾಯುಗ, ಕಲಿಯುಗ. ಈ ಯುಗ ಪ್ರಮಾಣವನ್ನ ಯಾವ ರೀತಿಯಾಗಿ ಅಂದ್ರೆ ಸೂರ್ಯನ ಭೂಮಿ ಸುತ್ತುವುದನ್ನ ಲೆಕ್ಕವನ್ನು ಮಾಡಿ ಡಿಗ್ರಿಗಳಲ್ಲಿ ಅದನ್ನ 360 ಡಿಗ್ರಿಯನ್ನು ತೆಗೆದುಕೊಂಡು ಮತ್ತು ಅದು 365 ದಿವಸಗಳನ್ನು ನಾವು ತೆಗೆದುಕೊಂಡು ಸಂವತ್ಸರ ಅಂತ ಮಾಡಿದರೆ 60 ಸಂವತ್ಸರಗಳನ್ನು ಮಾಡಿದ್ರು. ಹಾಗೆ ಬ್ರಹ್ಮನ ಸೃಷ್ಟಿಕಾಲದಲ್ಲಿ ಈ ಒಂದು ಯುಗ ಆದಿ ಯುಗದ ಪ್ರಾರಂಭದಲ್ಲಿ ಹೇಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳು ಹುಟ್ಟುಕೊಂಡಿದೆ. ಹಾಗೆ ವೇದದ ಅಂಗಗಳೇ ಇದು ಜ್ಯೋತಿಷ್ಯ ಅಂತ ಬಂದಿದೆ. ಹಾಗಾಗಿ ವೇದದ ಒಂದು ಅಂಗವನ್ನು ನಾವು ನೋಡುವಾಗ ಜ್ಯೋತಿಷ್ಯ ವಿಭಾಗಕ್ಕೆ ಸೇರಿದಂತಹ ಇದು ಯುಗ ಆದಿ. ಯುಗ ಯಾವತ್ತು ಪ್ರಾರಂಭ ಆಯಿತು ಆವತ್ತಿನ ದಿವಸ ಯುಗಾದಿ ಅಂತ ಹೇಳಿದ್ರು. ಆ ಯುಗಾದಿ ಪ್ರಾರಂಭ ಆಗಿರ್ತಕ್ಕಂಥ ಯುಗಾದಿ ದಿವಸವನ್ನೇ ನಮ್ಮಲ್ಲಿ 365 ದಿನಕ್ಕೆ ಒಂದು ಸಂವತ್ಸರ ಅಂತ ಮಾಡಿದ್ರು. ಈ ಸಂವತ್ಸರ ಅಂತ ಮಾಡಿ ಈ ಸಂವತ್ಸರದ ಆಧಾರದಲ್ಲಿ ಏನು 365 ದಿನಕ್ಕೆ ಒಂದು ಸಂವತ್ಸರ, ಹೀಗೆ 60 ಸಂವತ್ಸರಗಳನ್ನು ತೆಗೆದುಕೊಂಡ್ರು. ಈ 60 ಸಂವತ್ಸರಗಳನ್ನು ತೆಗೆದುಕೊಂಡು ಒಂದು ಅದನ್ನ ಕಲ್ಪ, ಮಹಾಕಲ್ಪ, ಈ ರೀತಿಯಾಗಿ ಕೆಲವು ಅದನ್ನು ವಿಭಾಗವನ್ನು ಬೇರೆ ಬೇರೆ ಒಂದು ಪದ್ಧತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಯುಗ ಪ್ರಾರಂಭ ಆಗಿರತಕ್ಕಂತಹದ್ದು ಯುಗಾದಿ. ಎಷ್ಟೋ ಕೋಟಿ ವರ್ಷಗಳ ಕಾಲ ಹಿಂದಿನಲ್ಲಿ ಯುಗ ಪ್ರಾರಂಭದ ದಿನವನ್ನ ನಾವು ಆವತ್ತಿನ ದಿವಸ ಅಂದ್ರೆ ಆವತ್ತಿನ ಪ್ರಪಂಚದ ಮೊದಲನೇ ದಿನ ಅಂತ ನಾವು ಯಾವತ್ತು ಪ್ರಾರಂಭ ಮಾಡಿದೀವಿ, ಅದೇ ಬಂದು ಯುಗ ಆದಿ. ಯುಗದಲ್ಲಿ ಪ್ರಾರಂಭದ ಆದಿ ಯುಗದ ದಿನ ಮೊದಲನೇ ದಿನ ಅಂತ ನಾವು ತೆಗೆದುಕೊಂಡಿದ್ದೀವಿ. ಅದನ್ನು ನಾವು ಒಂದು ವರ್ಷಕ್ಕೆ ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಒಂದು ಸಂವತ್ಸರ ಅಂತ ಮಾಡಿದ್ದಾರೆ. ಆ ಸಂವತ್ಸರ ಅನ್ನುವಂಥದ್ದು ಒಂದು ವರ್ಷಕ್ಕೆ ಒಂದು ಸಂವತ್ಸರ, ಒಂದು ವರ್ಷ ಅಂತ ಹೇಳ್ತೀವಿ, ಇಲ್ಲಿ ಸಂವತ್ಸರ ಅಂತ ಒಂದು ವತ್ಸರ ಅಂತ ಹೇಳ್ತೀವಿ. ಈ ಸಂವತ್ಸರ ಮುಗಿಯುತ್ತೆ. ಆ ಸಂವತ್ಸರ ಮುಗಿಯುವಷ್ಟೊತ್ತಿಗೆ ಏನಾಗುತ್ತೆ, ನಮ್ಮಲ್ಲಿ ಗ್ರಹಗಳ ಏನು ಚಲನೆ ಎನ್ನುವಂಥದ್ದು ಏನಿರುತ್ತೆ, ಹೀಗೆ ಎಲ್ಲ ಗ್ರಹಗಳು ಕೂಡ ಅದು ಪರಿಚಲನೆ ಮಾಡ್ತಾ ಇರ್ತದೆ. ಆ ಮೊದಲನೇ ದಿನವನ್ನು ನಾವು ಇಟ್ಟುಕೊಂಡು ಆ ದಿನದ ಆಧಾರದ ಮೇಲೆ ಆ ದಿನದ ಯಾರು ವಾರದಲ್ಲಿ ಯಾವ ವಾರ ಬರುತ್ತೆ ಆ ವಾರಾಧಿಪತಿಯ ರಾಜನಾಗ್ತಾನೆ. ಅಂದ್ರೆ ಈಗ ಶನಿವಾರ ನಮ್ಮಲ್ಲಿ ಯುಗಾದಿ ಹಬ್ಬ ಬಂದಿದೆ ಅಂದ್ರೆ ಆ ವರ್ಷಕ್ಕೆ ಶನಿ ರಾಜನಾಗ್ತಾನೆ. ಹೀಗೆ ಆ ರಾಜರುಗಳು, ಮಂತ್ರಿಗಳು, ಸೇನಾಧಿಪತಿಗಳು ಅಂತ ಕೆಲವು ಗ್ರಹಗಳ ಕಾರಕತ್ವ ಬರ್ತದೆ. ಅದೇ ರೀತಿಯಾಗಿ ಆ ವರ್ಷದ ಫಲವೂ ಕೂಡ ನಿಂತಿರ್ತದೆ. ಹಾಗಾಗಿ ಆ ಯುಗದ ಮೊದಲನೇ ದಿನವನ್ನ ನಾವು ತೆಗೆದುಕೊಂಡು ಮತ್ತು ಆ ವರ್ಷದ 365 ದಿನದ ಕೊನೆಯ ದಿನದವರೆಗೂ ಕೂಡ ಆ ವರ್ಷದಲ್ಲಿ ಗ್ರಹಗಳ ಪರಿಚಲನೆ ಹೇಗಿರುತ್ತೆ ನೋಡಿಕೊಂಡು ನಾವು ಆ ಗ್ರಹಗಳ ಒಂದು ಆಧಾರದ ಮೇಲೆ ಮತ್ತು ಈ ಪಂಚಾಂಗದ ಆಧಾರದ ಮೇಲೆ ವರ್ಷದ ಭವಿಷ್ಯವನ್ನ ಮತ್ತು ತಿಥಿ, ವಾರ, ನಕ್ಷತ್ರ, ಯೋಗಕರಣಗಳನ್ನ ನಾವು ಯಾವ ರೀತಿಯಾಗಿ ಹೋಗುತ್ತೆ, ಯಾವ ರೀತಿ ಮುಹೂರ್ತಗಳಿರುತ್ತೆ, ಯಾವ ರೀತಿಯ ಫಲಾಫಲಗಳು ಈ ಒಂದು ಭವಿಷ್ಯಗಳು ಜಗತ್ತಿನ ಮೇಲೆ ಮತ್ತು ಮನುಷ್ಯರ ಮೇಲೆ ಮತ್ತು ಅವರವರ ಕೆಲಸ ಕಾರ್ಯಗಳ ಉದ್ಯೋಗಗಳ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರ್ತದೆ ಅಂತ ನಾವು ಈ ಒಂದು ಪಂಚಾಂಗದ ಒಂದು ಸಿದ್ಧಾಂತದ ಪ್ರಕಾರ ಹೇಳ್ಬೋದು. ಎಸ್, ಇದೀಗ ರೇಷ್ಮಾ ಅಂತ ಗುಲ್ಬರ್ಗಾದಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಈ ವರ್ಷ ನನಗೆ ಜಾಬ್ ಸಿಗುತ್ತಾ, ಗೌರ್ಮೆಂಟ್ ಜಾಬ್ ಸಿಗುತ್ತಾ? 2 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಗೊತ್ತಾಯಿತು. ಇನ್ನು ಮುಂದಿನ ಒಂದು ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ರಾಶಿಗಳಿಗೂ ಏನ್ ಫಲ ಇದೆ ಈ ಬಾರಿ ವರ್ಷದ ಒಂದು ವರ್ಷಾಂತ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ವರ್ಷ ಅಂದ್ರೆ ಪಂಚಾಂಗ ಬದಲಾವಣೆ ಏನಾಗುತ್ತೆ, ಹೀಗಾಗಿ ಎಲ್ಲಾ ರಾಶಿಗಳ ಭವಿಷ್ಯವನ್ನ ತಿಳ್ಕೊಡೋ ಪ್ರಯತ್ನ ಮಾಡ್ತೀವಿ. ಕಾರ್ಯಕ್ರಮವನ್ನು ಆಕೆ ವೀಕ್ಷಿಸ್ತಾ ಇರಿ ಅಂತ ಹೇಳ್ತೀನಿ ರೇಷ್ಮಾ ಅವರೇ. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಈಗ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ ನಮ್ಮ ರಾಶಿ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಇರುತ್ತೆ. ಸೊ ಇದೆಲ್ಲವನ್ನ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ಮತ್ತೊಬ್ರು ಕರೆ ಮಾಡಿದ್ದಾರೆ, ಶ್ರೀಧರ್ ಅಂತ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹಾ ಸರ್, ಕೇಳಿ, ಪ್ರಶ್ನೆ ಏನಿದೆ? ಮೇಡಮ್, ಇದು ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಸರ್, ಇದು ಯುಗಾದಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಭವಿಷ್ಯ ಯಾವ ರಾಶಿಗಳಿಗೆ ಏನೆಲ್ಲ ಫಲ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಮುಂದಿನ ಒಂದು ಹಂತಗಳಲ್ಲಿ. ಸರಿ ಮೇಡಮ್. ಓಕೆ, ಥ್ಯಾಂಕ್ ಯು.
ಕರೆ ಮಾಡಿ ಮಾತನಾಡೋದಕ್ಕೆ. ಎಸ್, ಪ್ರತಿಯೊಬ್ಬರಿಗೂ ಕೂಡ ಒಂದು ಕುತೂಹಲ ಇದೆ, ಅಂದ್ರೆ ಕಾಲರ್ಸ್ ಕೂಡ ಕೇಳ್ತಾ ಇದ್ದಾರೆ ಹೇಗಿದೆ ನಮ್ಮ ರಾಶಿ, ಭವಿಷ್ಯ ಹೇಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ. ಸೊ ಮೊದಲನೇದಾಗಿ ಆರಂಭ ಮಾಡೋಣ ಅನ್ಕೊಂತೀನಿ ಮೇಷರಾಶಿಯಿಂದ. ಸೊ ಮೊದಲನೇದಾಗಿ ಈ ವರ್ಷದ ಒಂದು 2019 ಯುಗಾದಿಯ ವರ್ಷದಲ್ಲಿ ಏನು ಯುಗಾದಿ ಹಬ್ಬಕ್ಕೆ ಪಂಚಾಂಗ ಕೂಡ ಬದಲಾಗುತ್ತೆ. ಸೊ ಹೇಗಿದೆ ಈ ವರ್ಷದ ಒಂದು ಪಂಚಾಂಗ, ಹಾಗೆ ಆರ್ಥಿಕವಾದಂತಹ ದೇಶದ ಅಭಿವೃದ್ಧಿ ಆಗಿರಬಹುದು ಅಥವಾ ರಾಜ್ಯದ ಅಭಿವೃದ್ಧಿ ಕೆಲಸಗಳಲ್ಲಾಗಿರಬಹುದು ಅಥವಾ ಜನಸಾಮಾನ್ಯರಿಗೆ ಸಮ್ಮಿಶ್ರವಾದಂತಹ, ಅಂದ್ರೆ ಎಲ್ರಿಗೂ ಕೂಡ ಹೋಲ್ಸೇಲ್ ಆಗಿ ಅಂತ ಏನ್ ನಾವು ಕರಿತೇವೆ ಹಾಗೆ ಪ್ರತಿಯೊಬ್ಬರಿಗೂ ಯಾವ ರೀತಿಯಾದಂತಹ ಫಲ ದೊರಕುತ್ತೆ ಈ ಬಾರಿ ಯುಗಾದಿಯಲ್ಲಿ, ಏಳು ಬೀಳು ಈ ರೀತಿಯಾಗಿ? ಈಗ ನೋಡಿ, ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾಗ್ತದೆ, ವಿಶೇಷವಾಗಿ ಮೇಷರಾಶಿಯಲ್ಲಿ ಸಂಬಂಧಪಟ್ಟಂತೆ ಈಗ ಗುರುವಿನ ಅನುಕೂಲ ಇಲ್ಲ. ನಮ್ಮಲ್ಲಿ ಏನು ಹೇಳ್ತೀವಿ ಅಂದರೆ ಗುರು ಗೌರವ. ಗುರು ವಿಶೇಷವಾಗಿ ಫಲವನ್ನು, ಶಿವಫಲವನ್ನು, ಅತ್ಯಂತ ಶಿವಫಲವನ್ನು ಕೊಡ್ತಕ್ಕಂತಹ ಗುರು ಆ ಜಾತಕಕ್ಕೆ ಅಥವಾ ರಾಶಿಗೆ ಅನುಕೂಲಕರವಾಗಿರಬೇಕು. ಇಲ್ಲ ಮೇಷರಾಶಿಯನ್ನು ತೆಗೆದುಕೊಂಡು ನೋಡುವಾಗ ಮೇಷರಾಶಿಗೆ ಇಲ್ಲಿ ಏನಾಗಿದೆ ಅಂದರೆ ಗುರು ಈಗ ಸದ್ಯದ ಒಂದು ಸಮಯದಲ್ಲಿ ಗುರು ಚೆನ್ನಾಗಿಲ್ಲ, ಅಂದರೆ ಪೂರ್ವಾರ್ಧದಲ್ಲಿ ಚೆನ್ನಾಗಿಲ್ಲ. ಈ ವರ್ಷದಲ್ಲಿ ನವೆಂಬರ್ ನಂತರದಲ್ಲಿ ಗುರು ಅನುಕೂಲ ಆಗುತ್ತೆ. ಈ ನವೆಂಬರ್ ನಂತರದಲ್ಲಿ ಮೇಷರಾಶಿಯವರಿಗೆ ವಿವಾಹದವರಿಗೆ ವಿವಾಹ ಆಗುವಂಥ ಯೋಗ ಕೂಡ ಇರುತ್ತೆ. ಅದ್ರ ಜೊತೆಗೆ ಸಂತಾನ ಪ್ರಾಪ್ತಿ ಆಗತಕ್ಕಂಥದ್ದು, ತಂದೆ ತಾಯಿಗಳ ಆರೋಗ್ಯದಲ್ಲಿ ವೃದ್ಧಿ ಆಗತಕ್ಕಂಥದ್ದು, ಮತ್ತು ಇನ್ನು ವಿಶೇಷವಾಗಿ ಅಣ್ಣ ತಮ್ಮಂದಿರಾದರೂ ತಮಗೆ ಇದ್ದಲ್ಲಿ ಅಥವಾ ಪಿತಾಯಿತ ಆಸ್ತಿಗೆ ಸಂಬಂಧಪಟ್ಟಂತೆ ಇದ್ದರೆ ಅದರಲ್ಲಿ ಸ್ವಲ್ಪ ಗೊಂದಲ ಆಗತಕ್ಕಂತಹ ಸಣ್ಣ ಪುಟ್ಟ ಕಿರಿಕಿರಿಗಳು ಕೂಡ ಇರ್ತದೆ. ಮತ್ತು ಇವರ ಒಂದು ಜಾತಕದಲ್ಲಿ ನವಮ ಭಾವದಲ್ಲಿ ಶನಿ ಕೂಡ ಅದರಲ್ಲಿ ಗೋಚರಿಸ್ತಾ ಇದ್ದಾನೆ. ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಲ್ಲಿ ಕಿರಿಕಿರಿ ಆಗಬಹುದು ತಮ್ಮ ಒಂದು ಪಿತೃಸ್ಥಾನದಲ್ಲಿ ಅವನು ಇರೋದ್ರಿಂದ. ಹಾಗಾಗಿ ಪಿತೃಾಯಿತ ಆಸ್ತಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಕಿರಿಕಿರಿ ಆಗಬಹುದು ಹೊರತು ಬೇರೆ ಸಮಸ್ಯೆಗಳಾಗಲಿಕ್ಕಿಲ್ಲ. ಮತ್ತು ತೃತೀಯ ಭಾವದಲ್ಲಿ ರಾಹು ಇರೋದ್ರಿಂದ ಅಣ್ಣ ತಮ್ಮಂದರಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ಆದರೂ ಕೂಡ ಇಂತೆಲ್ಲ ಸಮಸ್ಯೆಗಳು ಕೂಡ ಈ ನವೆಂಬರ್ ನಂತರದಲ್ಲಿ ಈ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಹೊಂದಿ ಸುಖ ಶಾಂತಿ ಖಂಡಿತವಾಗಿ ದೊರಕುತ್ತೆ. ಸ್ವಲ್ಪ ತಾವು ಕಾಯಬೇಕಾಗತ್ತೆ. ಲಾಸ್ಟ್ ವರ್ಷದಲ್ಲಿ ಸ್ವಲ್ಪ ಅನುಕೂಲವನ್ನು ಅನುಭವಿಸಿದ್ದೀರಾ. ಈ ವರ್ಷದಲ್ಲಿ ಸ್ವಲ್ಪ ತಮಗೆ ಹಿನ್ನಡೆ ಆಗಬಹುದು. ಮುಂದಿನ ದಿನಗಳಲ್ಲಿ ಒಳ್ಳೆ ಫಲಗಳು ಕೂಡ ಈ ಮೇಷರಾಶಿಯವರಿಗೆ ಪ್ರಾಪ್ತಿ ಆಗ್ತದೆ. ಓಕೆ, ಈಗ ನವೀನ್ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ, ಹೇಳಿ. ಮೇಡಮ್ ನಮಸ್ಕಾರ. ಹಾ ಸರ್, ಪ್ರಶ್ನೆ ಇದೆ ಕೇಳಿ. ಮೇಡಮ್ ನನಗೆ ಈ ವರ್ಷದ ಭವಿಷ್ಯ ಹೆಂಗಿದೆ ಅಂತ ಕೇಳಬೇಕಿತ್ತು. ಸರ್ ಮುಂದಿನ ಒಂದು ಹಂತಗಳಲ್ಲಿ ಅದನ್ನೇ ತಿಳಿಸ್ಕೊಡ್ತಾ ಇದೀವಿ. ಈಗಾಗಲೇ ಮೇಷರಾಶಿ ಆಗಿದೆ, ಇನ್ನು ಎರಡನೇ ರಾಶಿ ಹಾಗೆ ಕಡೆಯ ರಾಶಿಗಳು ಅವ್ರಿಗೂ ಕೂಡ ತಿಳಿಸ್ಕೊಡ್ತೀವಿ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಈಗ ಗುರುಗಳೇ ಮುಂದಿನ ರಾಶಿ ವೃಷಭ ರಾಶಿಯನ್ನು ನಾವು ನೋಡುವಾಗ ಅಂದ್ರೆ ವೃಷಭ ರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳಿಗೆ ಗುರು ಅನುಕೂಲ ಇದೆ. ಗುರು ಈ ತಿಂಗಳ 22ನೇ ತಾರೀಕುವರೆಗೆ ಗುರು ಅನುಕೂಲ ಇಲ್ಲ. ಈ ತಿಂಗಳ 22ರ ನಂತರ ಗುರುವಿನ ಅನುಕೂಲ ಇದೆ. ಈಗ ಸದ್ಯದಲ್ಲಿ ಇಲ್ಲದೆ ಹೋದ್ರೂ ಕೂಡ ಅನುಕೂಲ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಕೆಲವು ದಿನಗಳಲ್ಲಿ 15 ದಿವಸದಲ್ಲಿ ಗುರುವಿನ ಅನುಕೂಲಕರವಾಗಿ ಬರುತ್ತೆ. ವೃಷಭ ರಾಶಿಯವರಿಗೆ ಹುಟ್ಟಿರತಕ್ಕಂತಹ ಯಾವುದೇ ವ್ಯಕ್ತಿಗಳಿದ್ರು ಕೂಡ ಅವರಿಗೆ ವಿವಾಹ ಆಗದಿರತಕ್ಕಂಥ ವಿವಾಹ ಆಗ್ತಕ್ಕಂಥದ್ದು, ವ್ಯವಹಾರದಲ್ಲಿ ಅಭಿವೃದ್ಧಿ ಆಗತಕ್ಕಂಥದ್ದು, ಮತ್ತು ಸಂತಾನ ಪ್ರಾಪ್ತಿ ಆಗತಕ್ಕಂಥದ್ದು, ಮತ್ತು ಹಣಕಾಸು ವಹಿವಾಟುಗಳಲ್ಲಿ ಅತ್ಯಂತ ಶುಭಫಲವನ್ನು ಅನುಭವಿಸತಕ್ಕಂಥದ್ದು, ಚಿತ್ರರಂಗದಲ್ಲಿರ್ತಕ್ಕಂಥವರಿಗೆ ಯಶಸ್ಸಾಗತಕ್ಕಂಥದ್ದು, ಮತ್ತು ಈ ಎಲ್ಲ ಟಿವಿ ಧಾರಾವಾಹಿ ಮೀಡಿಯಾದಲ್ಲಿರ್ತಕ್ಕಂಥವರಿಗೆ ಒಳ್ಳೆ ಅನುಕೂಲ ಈ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾಗಿದೆ. ಮತ್ತು ಅಷ್ಟಮ ಶನಿ ಇದೆ. ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಅಂದ್ರೆ ಸರಳವಾಗಿ ಬರೋದಿಲ್ಲ, ಸ್ವಲ್ಪ ಕಷ್ಟಪಡಬೇಕು, ಸ್ವಲ್ಪ ಚಿಂತನೆಯನ್ನು ಮಾಡಬೇಕು. ಸ್ವಲ್ಪ ನಿಧಾನಗತಿಯಲ್ಲಾದರೂ ಕೂಡ ಈ ವರ್ಷದಲ್ಲಿ ಎಲ್ಲ ರೀತಿಯ ಸುಖ ಸಮೃದ್ಧಿ ಶಾಂತಿ ಇವೆಲ್ಲವೂ ಕೂಡ ವೃಷಭ ರಾಶಿಗೆ ಶುಭಫಲ ಉಂಟಾಗ್ತದೆ. ಅದೇ ರೀತಿಯಲ್ಲಿ ಸ್ವಲ್ಪ ಕಷ್ಟಪಡೋದಕ್ಕೆ ಏನು ತಾವು ಚಿಂತೆ ಪಡಬೇಕಾದ ಅವಶ್ಯಕತೆ ಇಲ್ಲ. ಖಂಡಿತವಾಗೂ ಕಷ್ಟಪಟ್ಟದ್ರಿಂದ ಖಂಡಿತವಾಗಿ ಶುಭಫಲ ಉಂಟಾಗ್ತದೆ. ವೃಷಭ ರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ನಿಧಾನ ಆಗ್ಬಹುದು, ಆದರೂ ಚಿಂತೆ ಬೇಡ, ಒಳ್ಳೆಯದಾಗತ್ತೆ ಅಂತ ಹೇಳ್ತೇನೆ. ಇನ್ನು ಮಿಥುನ ರಾಶಿಯನ್ನು ತೆಗೆದುಕೊಂಡು ನೋಡುವಾಗ ಮಿಥುನ ರಾಶಿಯಲ್ಲಿ ರಾಹು ಸ್ಥಿತ ಆಗಿದ್ದಾನೆ. ರಾಹು ಮಿಥುನ ರಾಶಿಯಲ್ಲಿ ಇರೋದ್ರಿಂದ ತಮಗೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳಾಗಬಹುದು. ವಿವಾಹಕ್ಕೆ ಸಂಬಂಧಪಟ್ಟಂತಹದ್ದಾದ್ರೂ ವಿಚಾರಗಳಿದ್ರೆ ಸ್ವಲ್ಪ ನಿಧಾನಗತಿಯಲ್ಲಿ ಹೋಗಬಹುದು. ಇವರಿಗೆ ವಿವಾಹದಲ್ಲಿರೋರಿಗೆ ಈ ನವೆಂಬರ್ ನಂತರದಲ್ಲಿ ವಿವಾಹ ಆಗುವಂಥ ಯೋಗ, ಸಂತಾನ ಪ್ರಾಪ್ತಿ ಆಗುವಂಥ ಯೋಗ, ಮತ್ತೆ ಈ ಕೆಲವೊಂದಷ್ಟು ವಿಚಾರಗಳಲ್ಲಿ ಅಂದ್ರೆ ದೂರ ಸಂಪರ್ಕ ಕೇಂದ್ರಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆ ನವೆಂಬರ್ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂತಹ ಯೋಗ, ಮತ್ತೆ ಕೆಲವೊಂದಷ್ಟು ವಿಚಾರಗಳಲ್ಲಿ ತುಂಬಾ ಕಹಿ ನೆನಪುಗಳು ಬರತಕ್ಕಂಥದ್ದು, ಅದನ್ನು ಕೂಡ ತಾವು ಹಳೆಯ ವಿಚಾರಗಳಿಂದ ತೆಗೆದುಕೊಂಡು ತುಂಬಾ ಚಿಂತನೆ ಮಾಡ್ತಕ್ಕಂಥದ್ದು ಇವೆಲ್ಲ ಬರ್ತದೆ. ಬಂದರೂ ಕೂಡ ಇವೆಲ್ಲವೂ ಕೂಡ ತುಂಬಾ ದಿವಸ ಇರೋದಿಲ್ಲ, ತಾತ್ಕಾಲಿಕವಾಗಿ ಇವೆಲ್ಲವೂ ಕೂಡ ಖಂಡಿತವಾಗಿ ಪರಿಹಾರ ಆಗ್ತದೆ. ಮತ್ತೆ ಇನ್ನು ನಾವು ನೋಡುವಾಗ ಆರೋಗ್ಯದಲ್ಲಿ ಸಣ್ಣಪಟ್ಟ ಕಿರಿಕಿರಿಗಳಾಗಬಹುದು. ಆರೋಗ್ಯವು ಕೂಡ ವೃದ್ಧಿ ಆಗ್ತದೆ. ಸ್ವಲ್ಪ ಮಟ್ಟಿಗೆ ತಾಳ್ಮೆ ತೆಗೆದುಕೊಳ್ಳಿ. ಅಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾದಾಗ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ, ಎಲ್ಲವೂ ಸರಿ ಹೋಗುತ್ತೆ. ಮತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಹಿಸಬೇಕು. ಮತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸ ಉಂಟಾಗಬಹುದು ಕೆಲವು 6 ತಿಂಗಳವರೆಗೆ. ಈ ವರ್ಷದ ಉತ್ತರಾರ್ಧದಲ್ಲಿ ಅಂದ್ರೆ ಈ ಒಂದು ನವೆಂಬರ್ ನಂತರದಲ್ಲಿ ಅಂತ ಸಮಸ್ಯೆಗಳೆಲ್ಲವೂ ಪರಿಹಾರ ಹೊಂದಿ ಎಲ್ಲ ಸಮಸ್ಯೆಗಳಿಂದ ತಾವು ಹೊರಗೆ ಬಂದು ಸುಖ ಸಮೃದ್ಧಿ ತಮಗೆ ಖಂಡಿತವಾಗಿ ದೊರಕೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ.
ಇನ್ನು ಕರ್ಕಾಟಕ ರಾಶಿಯನ್ನು ತೆಗೆದುಕೊಂಡು ನೋಡುವಾಗ ಈ ಕರ್ಕಾಟಕ ರಾಶಿಯಲ್ಲಿ ಜನಿಸತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾದ ಈ ವರ್ಷದಲ್ಲಿ ಸ್ಥಾನ ಮಾನ ಎಲ್ಲವೂ ಇರುತ್ತೆ, ಜಯ ಸಿಗತ್ತೆ, ಮತ್ತೆ ವಿವಾಹೇತರ ಶುಭ ಕಾರ್ಯಗಳು ತಮ್ಮ ಮನೆಯಲ್ಲಿ ನಡೆಯುವಂತಹ ಸುಯೋಗ ತಮಗಿದೆ. ಮತ್ತೆ ಮನೆ ಕಟ್ಟುವಂತಹದ್ದು, ಫ್ಲಾಟ್ ತೆಗೆದುಕೊಳ್ತಕ್ಕಂತಹದ್ದು ಮತ್ತು ಸೈಟ್ ತೆಗೆದುಕೊಳ್ತಕ್ಕಂತಹದ್ದು ಮತ್ತು ಹೊರದೇಶಕ್ಕೆ ಪ್ರಯಾಣ ಮಾಡತಕ್ಕಂತಹ ವಿಶೇಷವಾದ ಒಂದು ಯೋಗ ಈ ವರ್ಷದಲ್ಲಿ ಈ ಕರ್ಕಾಟಕ ರಾಶಿಯಲ್ಲಿ ಜನಿಸತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷ ಫಲ ಉಂಟಾಗುತ್ತೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ನರಗಳಿಗೆ ಸಂಬಂಧಪಟ್ಟಂತೆ, ಹಾರ್ಮೋನಿಗೆ ಸಂಬಂಧಪಟ್ಟಂತೆ ಸಣ್ಣ ಪಟ್ಟ ಕಿರಿಕಿರಿಗಳಾಗಬಹುದು, ವಿಪರೀತ ತಲೆನೋವು ಬರ್ತಕ್ಕಂಥದ್ದು, ಕತ್ತು ನೋವು ಬರ್ತಕ್ಕಂಥದ್ದು, ಸಣ್ಣ ಪಟ್ಟ ಕಿರಿಕಿರಿಗಳಾಗಬಹುದು. ಸ್ವಲ್ಪ ದಿನದಲ್ಲಿ ಅದು ತಾನಾಗಿಯೇ ಮಾಯ ಆಗುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಹೆಚ್ಚಿನ ಒಂದು ಮಾನ್ಯತೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಆಸ್ಪತ್ರೆ ತೋರಿಸಿಕೊಂಡ್ರೆ, ವೈದ್ಯರು ಕೊಡ್ತಕ್ಕಂಥ ಔಷಧಿ ತೆಗೆದುಕೊಂಡ್ರೆ ಎಲ್ಲಾ ಕಷ್ಟಗಳು ಕೂಡ ಖಂಡಿತವಾಗಿಯೂ ಪರಿಹಾರ ಆಗ್ತದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ವರ್ಷ ತುಂಬಾ ಅತ್ಯಂತ ಶುಭ ಫಲ ಇದೆ. ಗುರು ಅತ್ಯಂತ ಒಳ್ಳೆಯ ಫಲವನ್ನು ಇವರಿಗೆ ಕೊಡ್ತಾನೆ ಮತ್ತು ಯಾವುದೇ ದೋಷಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೇವೆ. ಓಕೆ, ಎಸ್ ವೀಕ್ಷಕರೇ, ಮತ್ತಷ್ಟು ರಾಶಿಗಳ ಒಂದು ವರ್ಷ ಭವಿಷ್ಯ ಹೇಗಿದೆ ಅನ್ನೋದರ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ, ಲಾವಣ್ಯ ಅಂತ. ಮೇಡಮ್ ನಮಸ್ತೆ, ಹೇಳಿ. ನಮಸ್ಕಾರ ಮೇಡಮ್. ಹಾ ಮೇಡಮ್ ಹೇಳಿ, ಪ್ರಶ್ನೆ ಇದೆ ಕೇಳಿ. ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಓಕೆ, ನಮ್ದು ಗಾಡಿ ಇತ್ತು, ಗಾಡಿ ಕಳ್ಕೊಂಡು ಯಾವ್ದೇ ಏನೇ ಮಾಡಿದ್ರು ಅದು ಎಷ್ಟೇ ಸಂಪಾದನೆ ಮಾಡಿದ್ರು ಏನು ಇದಾಗ್ತಿಲ್ಲ. ಎಸ್ ಲಾವಣ್ಯ ಅವರೇ, ಈ ವರ್ಷದ ಒಂದು ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಟಿವಿ ನೋಡೋ ಮೂಲಕ ಮಾಡಿ ಅಂತ ಹೇಳ್ತೇನೆ. ಮುಂದಿನ ಹಂತಗಳಲ್ಲಿ ನಿಮ್ಮ ರಾಶಿ ಬಗ್ಗೆ ಕೂಡ ತಿಳಿಸ್ಕೊಡ್ತೇವೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್ ಗುರುಗಳೇ, ಇನ್ನ ಮುಂದಿನ ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಈಗ ಸಿಂಹರಾಶಿಯಲ್ಲಿ ಜನಿಸತಕ್ಕಂತಹ ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ಬೋದು. ಯಾಕಂದ್ರೆ ಕುಟುಂಬದಲ್ಲಿ ಕಲಹ, ಅಂದ್ರೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು, ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ಬಹುದು. ಅದು ಅಲ್ಲದೆ ಇನ್ನು ಕುಟುಂಬ ಅಂತಂದ್ರೆ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ. ಆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ, ಜೊತೆಗೆ ಓದೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು ಈ ಸಿಂಹರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳಿಗೆ. ಯಾಕೆಂದ್ರೆ ಬುದ್ಧಿಸ್ಥಾನದಲ್ಲಿ ಶನಿ ಮತ್ತು ಕೇತುವಿನ ಯುತಿ ಮತ್ತು ರಾವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ಬೋದು, ಸಣ್ಣ ಪುಟ್ಟ ಕಿರಿಕಿರಿ ಆಗ್ಬೋದು, ಆರೋಗ್ಯದಲ್ಲಿ ಸಣ್ಣ ಕಿರಿಕಿರಿ ಆಗ್ಬೋದು ಮಕ್ಕಳ ಆರೋಗ್ಯದಲ್ಲಿ. ಇನ್ನು ಕುಟುಂಬವನ್ನು ತೆಗೆದುಕೊಂಡು ನೋಡುವಾಗ ಕುಟುಂಬದಲ್ಲಿ ಕೂಡ ಸಣ್ಣ ಕುಟುಂಬ ಕಲಹ ಅಂತ ಹೇಳ್ತೀವಿ, ಅದು ಕೂಡ ಸ್ವಲ್ಪ ಈ ವರ್ಷದಲ್ಲಿ ಆಗುವ ಸಂಭವ ಇದೆ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ತಾವು ಸಿಂಹ ರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳು ಗಮನವಹಿಸಬೇಕು. ಮತ್ತೆ ಇನ್ನು ವಿಶೇಷವಾಗಿ ಈ ಒಂದು ಸಿಂಹರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳಿಗೆ ಲಾಭ ಎನ್ನುವಂತಹದ್ದು ಬಹಳ ವಿಶೇಷವಾಗಿ ಈ ವರ್ಷದಲ್ಲಿ ಬರ್ತದೆ. ಲಾಭ ವಿಶೇಷವಾಗಿ ಅಂತಂದ್ರೆ ಲಾಭಸ್ಥಾನದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಲಾಭ ಜಾಸ್ತಿನೇ ಇರುತ್ತೆ. ಬಟ್ ಆದರೆ ತಮ್ಮ ಒಂದು ಉದ್ಯೋಗದಲ್ಲಿ ಸ್ವಲ್ಪ ತಾವು ಕಷ್ಟಪಡಬೇಕಾಗತ್ತೆ. ಯಾಕೆಂದ್ರೆ ಪಂಚಮದಲ್ಲಿರ್ತಕ್ಕಂತಹ ಶನಿ ಸ್ವಲ್ಪ ನಿಧಾನಗತಿಯಲ್ಲಿ ಹೋದ್ರಿಂದ ಸ್ವಲ್ಪ ಕಷ್ಟಪಟ್ಟಾಗ ತಮಗೆ ಎಲ್ಲ ರೀತಿಯ ಒಂದು ಸುಖ ದೊರಕುತ್ತೆ, ಉದ್ಯೋಗದಲ್ಲಿ ಯಶಸ್ಸಾಗತ್ತೆ, ಕೀರ್ತಿ ಸಿಗತ್ತೆ, ಲಾಭ ಸಿಗತ್ತೆ, ಎಲ್ಲವೂ ಕೂಡ ಸಿಗತ್ತೆ. ಈ ರಾಶಿ ಅಧಿಪತಿ ಆಗಿರ್ತಕ್ಕಂಥವನು ರವಿ. ಯಾಕೆಂದ್ರೆ ರವಿ ಒಂದು ರಾಜಗ್ರಹ ಅಂತ ಹೇಳ್ತೀವಿ, ಒಂದು ರೀತಿಯ ಕಮಾಂಡಿಂಗ್ ಪವರ್ ಇರುತ್ತೆ. ಯಾವುದಾದ್ರು ಕೆಲಸವನ್ನು ಕೂಡ ಕಾರ್ಯಸಾಧನೆ ಮಾಡುವಂತಹ ಒಂದು ಯೋಗ್ಯತೆ, ಆ ಒಂದು ಸಾಮರ್ಥ್ಯ ತಮಗಿದೆ. ಆದ್ರೂ ಕೂಡ ತಮ್ಮಲ್ಲಿ ಶೀಘ್ರ ಕೋಪ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಈ ಸಿಂಹರಾಶಿ ಅಗ್ನಿ ಗ್ರಹ ಮತ್ತು ಅಗ್ನಿ ತತ್ವ ರಾಶಿ ಆದ್ರಿಂದ ಸೂರ್ಯನ ಪ್ರಖರವಾಗಿರ್ತಕ್ಕಂತಹ ಶಾಖಕ್ಕೆ ಸಂಬಂಧಪಟ್ಟಂತಹ ಒಂದು ರಾಶಿ ಆದ್ರಿಂದ ಇಲ್ಲಿ ಸ್ವಲ್ಪ ತಮಗೆ ಶೀಘ್ರ ಕೋಪ, ಮುಂಗೋಪ ಇವೆಲ್ಲ ಒಂದು ವೇಳೆ ಇದ್ರೆ ಸ್ವಲ್ಪ ತಾಳ್ಮೆಯಿಂದ ಇದ್ದು ತಾಳ್ಮೆಯನ್ನು ಕಳ್ಕೊಳ್ಳದೆ ಇದ್ದಾಗ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಶುಭಫಲಗಳು ಕೂಡ ಉಂಟಾಗುತ್ತೆ. ಮತ್ತೆ ಇನ್ನು ನವೆಂಬರ್ ನಂತರದಲ್ಲಿ ಗುರು ಅನುಕೂಲ ಇದೆ ಅವರಿಗೆ. ನವೆಂಬರ್ ನಂತರದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ವಿಜಯ ಸಾಧಿಸತಕ್ಕಂತಹದ್ದು ಮತ್ತು ಇವರಿಗೆ ಒಳ್ಳೆಯ ಶುಭಫಲಗಳು, ಮನೆಯಲ್ಲಿ ಶುಭ ಕಾರ್ಯಗಳು ಎಲ್ಲವನ್ನು ಮಾಡತಕ್ಕಂತಹ ಯೋಗವು ಕೂಡ ಸಿಂಹರಾಶಿಯವರಿಗೆ ಈ ವರ್ಷದ ಉತ್ತರಾರ್ಧದಲ್ಲಿ ನವೆಂಬರ್ ನಂತರದಲ್ಲಿ ಇರುತ್ತದೆ. ಅದರ ಒಳಗಡೆ ಇದ್ರೂ ಸ್ವಲ್ಪ ತಾವು ಪ್ರಯತ್ನ ಪೂರ್ವಕವಾಗಿ ಮಾಡಿದಾಗ ಅದು ಕೂಡ ಅವರಿಗೆ ಒಳ್ಳೆಯ ಶುಭಫಲಗಳು ಫಲಿಸುತ್ತೆ. ಮತ್ತು ಇಲ್ಲಿ ಕನ್ಯಾ ರಾಶಿಯನ್ನು ನೋಡ್ತೀವಿ. ಕನ್ಯಾ ರಾಶಿಯನ್ನು ತೆಗೆದುಕೊಂಡು ನೋಡುವಾಗ ಈ ಕನ್ಯಾ ರಾಶಿ ಅರ್ಧಾಷ್ಟಮ ಶನಿ. ಅರ್ಧಾಷ್ಟಮ ಅಂದ್ರೆ ಚತುರ್ಥ ಭಾವದಲ್ಲಿ ಇರತಕ್ಕಂತಹ ಶನಿ ಸ್ವಲ್ಪ ಮಟ್ಟಿಗೆ ಸುಖಭಂಗವನ್ನು ಮಾಡತಕ್ಕಂಥದ್ದು. ಜನ್ಮನೆ ದ್ವಾದಶೆ ಮುಂದೆ ಚತುರ್ಥೆ ನವ ಪಂಚಮೆ ಅಂತ ಹೇಳ್ತೀವಿ. ಹೀಗೆ ಪಂಚಮ ಸ್ಥಾನದಲ್ಲಿ ಚತುರ್ಥ ಸ್ಥಾನದಲ್ಲಿ ಶನಿ ಗೋಚರಿಸಿದಾಗ ಕರ್ಮಫಲವನ್ನು ಸ್ವಲ್ಪ ಮಟ್ಟಿಗೆ ಕೊಡೋದಕ್ಕೆ ಸಾಧ್ಯತೆಗಳಿದೆ. ಚತುರ್ಥ ಭಾವದಲ್ಲಿರ್ತಕ್ಕಂತಹ ಶನಿ ತಾಯಿ ಆರೋಗ್ಯವನ್ನು ಕೆಡಿಸೋದ್ರಲ್ಲಿ, ಇನ್ನು ಸುಖಭಂಗ ಮಾಡತಕ್ಕಂಥದ್ದು, ವಾಹನದಲ್ಲಿ ತೊಂದರೆ ಬರತಕ್ಕಂತಹದ್ದು, ವಾಹನವನ್ನು ನಾವು ತೆಗೆದುಕೊಂಡಿರ್ತೀರ ಅದರಿಂದ ತೊಂದರೆ ಬರತಕ್ಕಂತಹದ್ದು, ವಾಹನ ಕೊಟ್ಟದ್ರಿಂದ ತೆಗೆದುಕೊಂಡದ್ರಿಂದ ಅದರಲ್ಲಿ ಚಲಿಸಿದ್ರಿಂದನೂ ಕೂಡ ಸಣ್ಣ ಪುಟ್ಟ ತೊಂದರೆಗಳಾಗುವ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯದ ಜೊತೆಗೆ ತಮ್ಮ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೋಡ್ಕೋಬೇಕಾಗುತ್ತೆ. ತಮ್ಮ ರಾಶಿಗೆ ಅಂದ್ರೆ ಈ ಕನ್ಯಾ ರಾಶಿಗೆ ಶನಿ ದೃಷ್ಟಿಯೂ ಕೂಡ ಇದೆ. ಹಾಗಾಗಿ ಅಲ್ಲಿ ಸ್ವಲ್ಪ ತಮಗೆ ಒಂದು ಆರೋಗ್ಯ ತೊಂದರೆ ಅಲ್ಲದೇನೆ ಮಾನಸಿಕವಾಗಿ ತುಂಬಾ ಚಿಂತೆ ಉಂಟು ಮಾಡ್ತಕ್ಕಂಥದ್ದು, ತಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಹಿನ್ನಡೆ. ಯಾವ ರೀತಿ ಅಂತಂದ್ರೆ
ಕಮ್ಯುನಿಕೇಶನ್ ಗ್ಯಾಪ್, ಸಂಪರ್ಕದ ತೊಂದರೆ ಆಗ್ತದೆ. ತಮಗೆ ತಾವು ಯಾವುದೇ ಕೆಲಸವನ್ನ ಹೋದಾಗ ಮಾಡಿದಾಗ ಹಿನ್ನಡೆ ಆಗ್ತಕ್ಕಂಥ ಜೊತೆ ನಿಧಾನ ಆಗ್ತಕ್ಕಂಥದ್ದು. ಹಾಗಾಗಿ ಈ ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಗುರುವಿನ ಸ್ವಲ್ಪ ಅನನುಕೂಲವಿದೆ ಮತ್ತು ಶನಿ ಅನನುಕೂಲವಿದೆ. ಜ್ಞಾನಕಾರಕನಾಗಿರ್ತಕ್ಕಂಥ ಕೇತು ಚತುರ್ಥ ಭಾವದಲ್ಲಿ ಇರೋದ್ರಿಂದ ತಮಗೆ ಜ್ಞಾನ ವೃದ್ಧಿ ಆಗ್ತದೆ. ಆದರೂ ಕೂಡ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸುಗೊಳಿಸೋದಕ್ಕೆ ತುಂಬಾ ಕಷ್ಟಪಡಬೇಕಾಗ್ತದೆ. ಹಾಗೆ ತುಂಬಾ ಕಷ್ಟಪಟ್ಟರೂ ಕೂಡ ತಮಗೆ ಫಲಾಚ ಪ್ರತಿನಿಧಿ ನಾವು ಭೂಮಿಯಲ್ಲಿ ಏನು ಬೆಳೆ ಬೆಳೆದ್ರೂ ಅದು ಬೆಳೆ ಕೊಡುತ್ತೆ. ಹಾಗೆ ನಾವು ಕಷ್ಟಪಟ್ಟ ಖಂಡಿತವಾಗಿಯೂ ತಮಗೆ ಒಳ್ಳೆ ಶುಭಫಲಗಳು ಉಂಟಾಗ್ತದೆ. ಮತ್ತೆ ಇದರಲ್ಲಿ ಮುಂದಿನ ಕೆಲವು ದಿನಗಳ ನಂತರದಲ್ಲಿ ಒಂದು ಗುರು ಕೂಡ ನವೆಂಬರ್ ನಂತರ ಸುಖ ಭಾವಕ್ಕೆ ಬರ್ತಾರೆ. ಹಾಗೆ ಇರತಕ್ಕಂಥ ಎಲ್ಲ ಒಂದು ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಅವೆಲ್ಲವೂ ಕೂಡ ಶಮನ ಆಗ್ತದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಶೋಭನ ಉಂಟಾಗ್ತದೆ. ತಾವು ಅದನ್ನು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಆದರೂ ಕೂಡ ಜಾಗೃತೆಯಿಂದ ಇರೋದು ತುಂಬಾ ಒಳ್ಳೆಯದು. ಮೇನ್ ಜಾಸ್ತಿ ಜಾಗೃತೆಯಿಂದ ಇದ್ದಾಗ ಬರತಕ್ಕಂಥ ಸಮಸ್ಯೆಗಳನ್ನು ನಾವು ದೂರದೃಷ್ಟಿಯಿಂದಲೇ ಅದನ್ನು ನೋಡಿ ತಿಳಿದುಕೊಂಡು ಪರಿಹಾರವನ್ನು ಮಾಡ್ಕೋಬಹುದು. ಖಂಡಿತವಾಗಿಯೂ ವರ್ಷದಲ್ಲಿ ಉತ್ತರಾರ್ಧದಲ್ಲಿ ಶೋಭನವು ಉಂಟಾಗುತ್ತೆ. ಇನ್ನು ತುಲಾರಾಶಿಯನ್ನು ನೋಡುವಾಗ ಅಂದ್ರೆ ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದ ವರ್ಷದಲ್ಲಿ ಶೋಭನ ಉಂಟಾಗ್ತದೆ. ಯಾಕೆಂದ್ರೆ ಗುರುವೇ ದ್ವಿತೀಯ ಭಾವದಲ್ಲಿದ್ದಾನೆ. ಈಗ ತಾತ್ಕಾಲಿಕವಾಗಿ 15 ದಿನಗಳ ಕಾಲ ವಕ್ರನಾಗಿ ಗತಿಯಲ್ಲಿ ಮುಂದಿನ ಒಂದು ರಾಶಿಗೆ ಭಾವಕ್ಕೆ ಪ್ರವೇಶ ಮಾಡಿದ್ದಾನೆ. ಆದರೂ ಕೂಡ ಹಿಂದಿನ ರಾಶಿಯ ಫಲವನ್ನು ಕೂಡ ಖಂಡಿತವಾಗಿ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಮತ್ತೆ ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷ ಶುಕ್ರನ ಆಧಿಪತ್ಯ ಆಗ್ತದೆ. ಅಲ್ಲಿ ವಿಶೇಷವಾಗಿ ಶನಿ ತೃತೀಯ ಭಾವದಲ್ಲಿ ಶನಿ ಇರೋದ್ರಿಂದ ತಮ್ಮ ವ್ಯಾವಹಾರಿಕವಾಗಿ ಸ್ವಲ್ಪ ನಿಧಾನ ಆಗ್ಬಹುದು. ಆದ್ರೆ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿ ತಾವಿರ್ತೀರಾ. ಒಳ್ಳೆಯ ಒಂದು ಆರ್ಥಿಕವಾಗಿ ತಮಗೆ ಒಳ್ಳೆಯ ಕಷ್ಟಗಳೆಲ್ಲೂ ಕೂಡ ಪರಿಹಾರ ಆಗಿ ಈ ವರ್ಷದಲ್ಲಿ ಇರತಕ್ಕಂತಹ ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಸುಧಾರಿಸುವಂತಹದ್ದು ಮತ್ತು ಮನೆಯಲ್ಲಿ ಎಲ್ಲ ಶುಭ ಕಾರ್ಯ ಆಗ್ತಕ್ಕಂತಹದ್ದು. ತಮಗೆ ಮನೆ, ಫ್ಲಾಟ್ ಮತ್ತೆ ಕಾರು ತೆಗೆದುಕೊಳ್ಳುವಂತಹ ಯೋಗ ಮತ್ತೆ ಈ ಆರೋಗ್ಯವು ಸುಧಾರಿಸುವಂತಹದ್ದು ಮತ್ತು ತಾವೊಂದು ಮಾಡ್ತಕ್ಕಂತಹ ಕೆಲಸದಲ್ಲಿ ಪ್ರಮೋಷನ್ ಸಿಗ್ತಕ್ಕಂತಹದ್ದು ಮತ್ತು ಹೊರದೇಶ ಪ್ರಯಾಣ ಮಾಡ್ತಕ್ಕಂತಹದ್ದು ಮತ್ತೆ ಇನ್ನು ವಿಶೇಷವಾಗಿ ಸಿನಿಮಾ ರಂಗದಲ್ಲಿರ್ತಕ್ಕಂಥವರಿಗೆ ಮತ್ತು ಧಾರಾವಾಹಿ, ಸಿನಿಮಾ ಮತ್ತೆ ಯಾವುದೇ ರೀತಿಯ ಚಿತ್ರರಂಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ಈ ತುಲಾರಾಶಿ ಜನಿಸತಕ್ಕಂತಹ ವ್ಯಕ್ತಿಗಳಿಗೆ ಶೋಭನವು ಉಂಟಾಗ್ತದೆ. ಅದರ ಜೊತೆ ದೈವಾನುಗ್ರಹವೂ ಕೂಡ ಇದೆ. ಗುರು ಪೂರ್ಣವಾಗಿ ತಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ, ಧನ ಧಾನ್ಯ ಸಂಪತ್ತನ್ನು ಕೊಡ್ತಾನೆ, ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸನ್ನ, ಕೀರ್ತಿಯನ್ನ, ಲಾಭವನ್ನ, ಜಯವನ್ನ ಖಂಡಿತವಾಗಿ ಗುರುವಿನ ಅನುಕೂಲದಿಂದ ಎಲ್ಲವೂ ಕೂಡ ಸುಭಿಕ್ಷೆ ಉಂಟಾಗ್ತದೆ. ಹಾಗಾಗಿ ಈ ತುಲಾರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ಶುಭಫಲವು ಉಂಟಾಗುತ್ತದೆ. ಇನ್ನು ವೃಶ್ಚಿಕ ರಾಶಿಯನ್ನು ನೋಡುವಾಗ ವೃಶ್ಚಿಕ ರಾಶಿಯಲ್ಲಿ ಜನಿಸತಕ್ಕಂತಹ ವ್ಯಕ್ತಿಗಳಿಗೆ 7 ಶನಿಯ ಒಂದು ದೋಷವು ಇರುತ್ತದೆ. ಈ ಸಾಮಾನ್ಯವಾಗಿ 6.5 ವರ್ಷಗಳ ಕಾಲ ತುಂಬಾ ಕಷ್ಟ, ನಷ್ಟ, ದುಃಖ, ಶೋಕವನ್ನ ತಾವು ಅನುಭವಿಸಿದಿರಾ ಅಂತ ಹೇಳ್ತೀವಿ. ಯಾಕೆಂದ್ರೆ ವೃಶ್ಚಿಕ ರಾಶಿಯಲ್ಲಿ ಶನಿ ದ್ವಿತೀಯ ಭಾವದಲ್ಲಿ ಇದ್ದಾನೆ. ದ್ವಿತೀಯ ಭಾವದಲ್ಲಿ ಇರತಕ್ಕಂತಹ ಶನಿ ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನು 8-10 ತಿಂಗಳಲ್ಲಿ ಈ 7.5 ಶನಿ ಬಿಟ್ಟು ಹೋಗುವಂತಹ ಎಲ್ಲ ಒಂದು ಲಕ್ಷಣಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲವು ಉಂಟಾಗ್ತದೆ. ಆದರೆ ಜನ್ಮನಾಮವನ್ನು ನರೋದುಃಖಂ ಅಂತ ಹೇಳ್ತೀವಿ. ಜನ್ಮ ರಾಶಿಯಲ್ಲಿ ಗುರು ಸಂಚರಿಸೋದ್ರಿಂದ ಸ್ವಲ್ಪ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಚಿಂತೆ, ಕ್ಲೇಶ, ಬಂಧು ವಿರೋಧ ಇವೆಲ್ಲವೂ ಕೂಡ ಉಂಟಾಗುವ ಎಲ್ಲಾ ಗುಣಲಕ್ಷಣಗಳು ಕೂಡ ಇರೋದ್ರಿಂದ ತಾವು ಸ್ವಲ್ಪ ಜಾಗೃತರಾಗಿರಿ. ಆದರೂ ಕೂಡ ಶನಿಯು ಮೂರನೇ ಒಂದು ಭಾಗದ ಫಲವನ್ನು ಕೊಡ್ತಾನೆ. ಮೂರನೇ ಭಾಗದ ಫಲವನ್ನು ಕೊಡೋದ್ರಿಂದ ಸಾಕಷ್ಟು ಅವನು ಕಡಿಮೆ ಫಲವನ್ನ, ಕೆಟ್ಟ ಫಲವನ್ನ ಕೊಡೋದಿಲ್ಲ, ಒಳ್ಳೆ ಫಲವನ್ನೇ ಕೊಡ್ತಾನೆ. ಇಲ್ಲದೆ ಇದ್ರೆ ಅವನು ವಿಶೇಷವಾಗಿ ಅವನು ವಿರಾಮ ಕಾಲ ಅಂತ ಏನು ಹೇಳ್ತೀವಿ, ಈ ವಿರಾಮ ಕಾಲದಲ್ಲಿ ಇರೋದ್ರಿಂದ ಶನಿ ಅವರಿಗೆ ಹೆಚ್ಚಿನ ತೊಂದರೆ ಕೊಡೋದಿಲ್ಲ. ಸ್ವಲ್ಪ ದೇವರ ಆರಾಧನೆ ಮಾಡಿ ಗುರುವಿನ ಅನುಗ್ರಹ ಕೆಲವೇ ದಿನಗಳಲ್ಲಿ ಇವರಿಗೆ ಬರುವಂತಹ ಸಾಧ್ಯತೆ ಇದೆ. ಗುರು ಅನುಗ್ರಹದಿಂದ ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ಸಿಗತ್ತೆ. ತಮಗೆ ಸ್ವಲ್ಪ ನಿಧಾನಗತಿಯಲ್ಲಿ ಹೋದ್ರೂ ಕೂಡ ಒಳ್ಳೆಯದಾಗತ್ತೆ. ಮತ್ತೆ ಸಾಲ ಕೊಡೋದ್ರಿಂದ ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ವರ್ಷದಲ್ಲಿ ತೊಂದರೆ ಆಗಬಹುದು. ಯಾಕೆಂದ್ರೆ ವಸೂಲಾಗದೇ ಇರುತ್ತೆ, ಮತ್ತೆ ಕೊಟ್ಟದ್ದು ಬರದೇ ಇರಬಹುದು. ದ್ವಿತೀಯ ಭಾವದಲ್ಲಿ ಕೇತು ಇದ್ದಾನೆ. ಜ್ಞಾನಕಾರಕನಾಗಿ ನೋಡೋದಕ್ಕೆ ಮೇಲೆ ಒಳ್ಳೆಯದಿದ್ರು ಕೂಡ ಕೊನೆಯ ಪಕ್ಷದಲ್ಲಿ ನೀವು ನಿಮ್ಮ ಹತ್ರ ಸಾಲವನ್ನು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಬರ್ತದೆ. ಅವರು ಎಷ್ಟು ಒಳ್ಳೆಯವರಾದ್ರೂ ಕೂಡ ಅವರಿಗೆ ಕಷ್ಟ ಬಂದಾಗ ನೀವು ಹೇಗೆ ಅದನ್ನು ವಸೂಲು ಮಾಡಕ್ಕಾಗತ್ತೆ. ಹಾಗಾಗಿ ತಾವು ಯಾರಿಗೆ ಒಬ್ಬರಿಗೆ ಒಂದು ಸೂರಿಟಿ ಆಗ್ತಕ್ಕಂಥದ್ದಾಗ್ಲಿ ಅಥವಾ ಸಾಲ ಕೊಡ್ತಕ್ಕಂಥದ್ದಾಗ್ಲಿ ಅಂತಹದ್ರಲ್ಲಿ ಸಾಕಷ್ಟು ವಿವೇಚನೆಯನ್ನು ಮಾಡಬೇಕು, ಯೋಚನೆ ಮಾಡಿ ಕೊಡಬೇಕು. ಕೊಡಬಾರ್ದು ಅಂತ ಹೇಳೋದಿಲ್ಲ. ಸ್ವಲ್ಪ ಮಟ್ಟಿಗೆ ನಿಮ್ಮ ಅನುಕೂಲವನ್ನು ನೋಡಿಕೊಂಡು ಕೊಡ್ತಕ್ಕಂಥದ್ದು ಮತ್ತು ಅವರ ಅನುಕೂಲವನ್ನು ನೋಡ್ಕೊಂಡು ಕೊಡ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಸಾಲ ಮಾಡುವಾಗ, ಸಾಲ ಕೊಡುವಾಗ ಸ್ವಲ್ಪ ಅದ್ರ ಬಗ್ಗೆ ಗಮನ ಓಡಿಸಿಕೊಂಡು ಮಾಡಿದಾಗ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಖಂಡಿತವಾಗಿಯೂ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುವಂತಹದ್ದು ಈ ವರ್ಷದ ಉತ್ತರಾರ್ಧದಲ್ಲಿ ಅವರಿಗೆ ಒಳ್ಳೆಯದಾಗ್ತದೆ. ಆದರೂ ಕೂಡ ಗುರುವಿನ ಅನುಗ್ರಹ ಪಡೆದುಕೊಂಡಲ್ಲಿ ಖಂಡಿತವಾಗಿ ಇವರಿಗೆ ಒಳ್ಳೆಯದಾಗುತ್ತೆ. ಇನ್ನು ಧನುರಾಶಿಯನ್ನು ನೋಡುವಾಗ ಧನುರಾಶಿಯಲ್ಲಿ ಜನಿಸ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಆ ರಾಶಿಯಲ್ಲೇ ಸ್ಥಿತ ಆಗಿದ್ದಾನೆ ಶನೇಶ್ವರನು ಆ ರಾಶಿ ಸ್ಥಿತ ಆದಾಗ ದ್ವಾದಶ ಭಾವದಿಂದ ಆ ರಾಶಿಗೆ ಬಂದಿದ್ದಾನೆ. ದ್ವಾದಶ ಭಾವ ಅಂದ್ರೆ ಚಿಂತನಾ ಸ್ಥಳ, ಶಯನ ಭಾವ ಅಂತ ಹೇಳ್ತೀವಿ. ಮತ್ತು ಚಿಂತನೆ ಮಾಡ್ತಕ್ಕಂತಹದ್ದು, ಸಾಕಷ್ಟು ತಮ್ಮ ವ್ಯವಹಾರದಲ್ಲಿ ಲಾಸ್ ಮಾಡ್ಕೊಳ್ತಕ್ಕಂತಹ ಸ್ಥಳ.
ಅವೆಲ್ಲವೂ ಸಾಮಾನ್ಯವಾಗಿ ಈಗ 1.5 ವರ್ಷಗಳ ಹಿಂದೆ ತಮಗೆ ಆರ್ಥಿಕ ನಷ್ಟ ಉಂಟಾಗಿತ್ತು, ಅದರ ಜೊತೆಗೆ ಮಾನಸಿಕ ಕ್ಲೇಶ ಉಂಟಾಗಿತ್ತು, ಬಂಧು ವಿರೋಧ ಉಂಟಾಗಿತ್ತು, ಅದರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಕೆಲವು ವಿಚಾರಗಳಲ್ಲಿ ತಮಗೆ ಹಿನ್ನಡೆ ಉಂಟಾಗಿದೆ. ತಾವು ಕೇಳ್ತಕ್ಕಂಥ ಆಸ್ತಿಗೆ ಸಂಬಂಧಪಟ್ಟಂತೆ ತೊಂದರೆ ಆಗಿರ್ತದೆ, ಮನೆಗೆ ಸಂಬಂಧಪಟ್ಟಂತ ತೊಂದರೆ ಆಗಿರ್ತದೆ, ಕುಟುಂಬದಲ್ಲಿ ಸಂಬಂಧಪಟ್ಟಂತಹ ತೊಂದರೆ ಆಗಿರ್ತದೆ. ಇವೆಲ್ಲವನ್ನು ಕೂಡ ಸುಮಾರು 1.5 ವರ್ಷಗಳ ಹಿಂದೆ ತಾವೆಲ್ಲ ಅನುಭವಿಸಿದ್ದೀರಾ. ಈಗಿನ ಪರಿಸ್ಥಿತಿಯನ್ನು ನೋಡುವಾಗ ಅಂದ್ರೆ ಈ ವರ್ಷವನ್ನು ನಾವು ನೋಡುವಾಗ ಈ ವರ್ಷದಲ್ಲಿ ತಮಗೆ ಆರೋಗ್ಯದಲ್ಲಿ ತೊಂದರೆ ಆಗಿದೆ, ಮಾನಸಿಕವಾಗಿ ಚಿಂತೆ ಆಗಿದೆ, ತಲೆನೋವು ಬರತಕ್ಕಂತಹದ್ದು ಮತ್ತು ತಮ್ಮ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ತಾವು ಯಾವ್ದಾದ್ರು ಉದ್ಯೋಗ ಮಾಡಿದಾಗ ಅಲ್ಲಿಂದ ತಮಗೆ ತೊಂದರೆ ಬರತಕ್ಕಂತಹ ಎಲ್ಲ ಗುಣಲಕ್ಷಣಗಳು ಕೂಡ ಇರೋದ್ರಿಂದ ಮತ್ತು ಜನ್ಮ ರಾಶಿಯಲ್ಲಿ ಶನಿ ಸ್ಥಿತ ಆಗಿದ್ರಿಂದ ತಾವು ಆದಷ್ಟು ಜಾಗ್ರತೆಯನ್ನು ವಹಿಸಬೇಕು. ತಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಬೇಕು. ತಮ್ಮ ಧರ್ಮಪತ್ನಿ ಬಗ್ಗೆ ಅಥವಾ ಪತಿಯ ಬಗ್ಗೆ ಆರೋಗ್ಯದ ಬಗ್ಗೆ ಅವ್ರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕು. ಮತ್ತು ಪಾರ್ಟ್ನರ್ಶಿಪ್ ಇದ್ದಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ತಮಗೆ ಯಾವುದೇ ರೀತಿಯ ಒಂದು ಲಾಸ್ ಆಗ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂತಹ ಒಂದು ಯೋಚನೆಗಳು ಬರಬಹುದು. ಅದನ್ನು ಕೂಡ ಸಾಕಷ್ಟು ಚಿಂತನೆ ಮಾಡಿದಾಗ ತಜ್ಞರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ತಾವು ಮುಂದೋದಾಗ ಅಂತ ತೊಂದರೆಗಳಿಂದ ತಾವು ಹೊರಗೆ ಬರೋದಕ್ಕೆ ಸಾಕಷ್ಟು ಇವೆಲ್ಲವೂ ಕೂಡ ನಿಮಗೆ ಸಹಕಾರಿ ಆಗುವುದರ ಜೊತೆಗೆ ಅಲ್ಲಿ ಕೇತು ಸ್ಥಿತವಾಗಿದ್ದಾನೆ, ರಾಹುವಿನ ದೃಷ್ಟಿ ಇದೆ. ಹಾಗಾಗಿ ನಿಮ್ಮನ್ನ ಗಮನಿಸ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ನಿಮ್ಮನ್ನ ಗಮನಿಸ್ತಾ ಇದ್ದಾರೆ. ಆ ಗಮನಿಸ್ತಾ ಇರೋದ್ರಿಂದ ನೀವು ಕೂಡ ಗಮನಿಸಬೇಕಾಗ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡ್ರು ಕೂಡ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾದಿತ್ತು. ಹಾಗಾಗಿ ಸ್ವಲ್ಪ ಚಿಂತನೆಯನ್ನು ಮಾಡಿ, ಯೋಚನೆಯನ್ನು ಮಾಡಿ ಮುಂದುವರೆದಲ್ಲಿ ಬರ್ತಕ್ಕಂಥ ಎಲ್ಲ ತೊಂದರೆಗಳಿಂದ ಕೂಡ ತಾವು ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಗುರುವಿನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುವರ ಗೌರವಂ, ಸಮಾಜದಲ್ಲಿ ಗುರು ಗೌರವವನ್ನು ಕೊಡ್ತಾನೆ. ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ, ಹೀಗೆ ಬುದ್ಧಿಶಕ್ತಿಯನ್ನು ಕೊಡ್ತಾನೆ ಮತ್ತು ಧನ ಸಹಾಯವನ್ನು ಮಾಡ್ತಾನೆ. ಅಂದ್ರೆ ನಿಮಗೆ ಆರ್ಥಿಕವಾಗಿ ನಷ್ಟ ಉಂಟಾಗುವುದನ್ನು ತಡೆದು ನಿಮ್ಮ ಸುವ್ಯವಸ್ಥಿತವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯನ್ನ ಒದಗಿಸಿಕೊಡ್ತಾನೆ. ಹಾಗಾಗಿ ತಾವು ಗುರುವಿನ ಪ್ರಾರ್ಥನೆ ಮಾಡಿಕೊಂಡು ಮುಂದೋದಾಗ ನಿಮಗೆ ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ಸಿಗತ್ತೆ. ನಭೇನ್ ಜಾಸ್ತಿ ಜಾಗೃತ ಅಂತ ಹೇಳ್ತಾರೆ. ಜಾಗೃತರಾಗಿರೋದ್ರಿಂದ ಭಯ ಇರೋದಿಲ್ಲ. ನೀವು ಸಾಕಷ್ಟು ಯೋಚನೆ ಮಾಡಿ, ಚಿಂತನೆ ಮಾಡಿ, ನಿಧಾನವಾಗಿ ತಾಳ್ಮೆಯಿಂದ ಮಾಡಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ಸು ಖಂಡಿತವಾಗಿ ಉಂಟಾಗುತ್ತೆ. ಗುರುವಿನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಓಕೆ, ಇದೀಗ ಸೌಭಾಗ್ಯ ಅಂತ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ. ಹಾ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ಮೇಡಮ್, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. 2010 ಯಾವ ರಾಶಿ ನಿಮ್ಮ ಮಗ? ಧನು ಅಂತ ಅವನ ಹೆಸರು. ಅಲ್ಲ, ಅವ್ರ ರಾಶಿ ಯಾವುದು? ರಾಶಿ ಧನುಸು ರಾಶಿ ಅವನು. ಈಗ ತಾನೇ ಎಲ್ಲಾ ರಾಶಿಗಳ ಬಗ್ಗೆನೂ ಕೂಡ ಮಾತನಾಡ್ತಾ ಇದೀವಿ ಸೌಭಾಗ್ಯ ಅವರೇ. ಯಾವ ಒಂದು ಫಲ ಪ್ರಾಪ್ತಿ ಆಗುತ್ತೆ, ಯಾವ್ಯಾವ ರಾಶಿಗಳಿರೋರ್ಗೆ ಅನ್ನುವಂತಹ ಕುರಿತು ಮಾತನಾಡ್ತಾ ಇದೀವಿ. ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನಿಮ್ಮ ಮಗನ ರಾಶಿ ಯಾವ್ದಾದ್ರು ತಿಳಿದುಕೊಂಡು ನಿಮ್ಗೂ ಕೂಡ ಅನುಕೂಲ ಆಗುತ್ತೆ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಎಸ್, ಮುಂದಿನ ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಮಕರ ರಾಶಿ ಅಂತ ನಾವು ನೋಡುವಾಗ ಅಂದ್ರೆ ಮಕರ ರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳಿಗೆ, ಯಾಕೆ ದ್ವಾದಶದಲ್ಲಿ ಗುರು ಮತ್ತು ಶನಿ ಇದ್ದಾರೆ. ದ್ವಾದಶದಲ್ಲಿ ಶನಿ ಇರೋದ್ರಿಂದ ಏನಾಗುತ್ತೆ, ಅವರಿಗೆ 7.5 ಶನಿ ಸ್ಟಾರ್ಟ್ ಆಗಿ ಸುಮಾರು 1.5 ವರ್ಷ ಆಗಿದೆ. 1.5 ವರ್ಷ ಆಗಿರೋದ್ರಿಂದ ಇವರಿಗೆ ಸಾಕಷ್ಟು ನಷ್ಟವನ್ನು ಮಾಡಿಕೊಳ್ತಕ್ಕಂಥದ್ದು, ಆರ್ಥಿಕ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಇವರಿಗೆ ಆರ್ಥಿಕವಾಗಿ ತೊಂದರೆ ಆಗಿದೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಗುರುವಿನ ಅನುಕೂಲ ಇದೆ ಇವರಿಗೆ. ಈಗ ತಾತ್ಕಾಲಿಕವಾಗಿ ಗುರು ದ್ವಾದಶದಲ್ಲಿ ಇದ್ರೂ ಕೂಡ ಮತ್ತೆ ಲಾಭಸ್ಥಾನಕ್ಕೆ ಹೋಗಿ ಪೂರ್ವ ಪುಣ್ಯ ಸ್ಥಾನವನ್ನು ನೋಡ್ತಾನೆ. ಇರತಕ್ಕಂಥ ಸಮಸ್ಯೆಯಲ್ಲೂ ಕೂಡ ಪರಿಹಾರ ಆಗುವಂತಹ ಸಾಧ್ಯತೆಗಳು ಕೆಲವೇ ದಿನಗಳಲ್ಲಿದೆ. ಈ ಶನೇಶ್ವರನು ದ್ವಾದಶ ಭಾವದಲ್ಲಿ ಬಂದಿರತಕ್ಕಂತಹ ಸಮಸ್ಯೆಗಳನ್ನ ಈಗ ಏಕಾದಶ ಭಾವದಲ್ಲಿರ್ತಕ್ಕಂಥ ಗುರು ಎಲ್ಲವನ್ನು ಕೂಡ ಸುವ್ಯವಸ್ಥಿತವಾಗಿರ್ತಕ್ಕಂಥ ಸ್ಥಿತಿಗೆ ತೆಗೆದುಕೊಂಡು ಬರ್ತಾನೆ. ತಾತ್ಕಾಲಿಕವಾಗಿ ಸಣ್ಣ ತೊಂದರೆಯಾಗಿದೆ, ಜೊತೆಗೆ ಸಾಕಷ್ಟು ಚಿಂತೆಯನ್ನು ಮಾಡ್ತಾ ಇದ್ದೀರಾ. ಮತ್ತೆ ಪೂರ್ವ ಪುಣ್ಯ ಸ್ಥಾನವನ್ನು ಗುರು ನೋಡೋದ್ರಿಂದ ಮಕ್ಕಳ ಒಂದು ಅಭಿವೃದ್ಧಿ, ಮಕ್ಕಳ ಒಂದು ಆರೋಗ್ಯದಲ್ಲಿ ಒಳ್ಳೆಯದು, ಯಶಸ್ಸಾಗತಕ್ಕಂಥದ್ದು, ಒಳ್ಳೆ ಅಧ್ಯಯನಶೀಲರಾಗಿರ್ತಕ್ಕಂಥ ಬುದ್ಧಿವಂತರಾಗಿರ್ತಕ್ಕಂಥ ಮಕ್ಕಳು ತಮ್ಮಲ್ಲಿ ಒಳ್ಳೆ ಅಧ್ಯಯನವನ್ನ ಮಾಡತಕ್ಕಂಥ ಯೋಗ ಕೂಡ ಈ ಮಕರ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿರ್ತದೆ. ಆದರೂ ಕೂಡ ಚಿಂತೆ ತುಂಬಾ ಜಾಸ್ತಿ ಇರತಕ್ಕಂಥದ್ದು. ಯಾಕೆಂದ್ರೆ ದ್ವಾದಶ ಭಾವದಲ್ಲಿ ಶನಿಯವರಿಂದ ಚಿಂತೆ ಮಾಡ್ತಕ್ಕಂಥದ್ದು ಮತ್ತು 6ನೇ ಭಾವದಲ್ಲಿ ರಾಹು ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಸಣ್ಣ ಕಿರಿಕಿರಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ. ಅಂದ್ರೆ ನರಗಳಿಗೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಚಿಂತೆ ಆಗ್ತಕ್ಕಂಥದ್ದು, ದೃಷ್ಟಿಗೆ ಸಂಬಂಧಪಟ್ಟಂತೆ ಕಣ್ಣಿನ ಸಮಸ್ಯೆ ಬರ್ತಕ್ಕಂಥದ್ದು ಮತ್ತು ನಮಗೆ ಇನ್ನೂ ವಿಶೇಷವಾಗಿ ಕುತ್ತಿಗೆಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು ಅಂತ ಒಂದು ENT ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅವೆಲ್ಲ ಕೂಡ ಕಿರಿಕಿರಿ ಆಗಬಹುದು. ಅವು ತಾತ್ಕಾಲಿಕವಾಗಿರ್ತಕ್ಕಂಥದ್ದು, ಸ್ವಲ್ಪ ದಿನಗಳ ಕಾಲ ತಾನಾಗಿ ಹೋಗ್ತಕ್ಕಂಥದ್ದು. ಆದ್ರೂ ಕೂಡ ವೈದ್ಯರನ್ನ ತಾವು ಕಾಣಬೇಕಾಗುತ್ತೆ. ವೈದ್ಯೋ ನಾರಾಯಣವರಿ, ತಾವು ಜ್ಯೋತಿಷ್ಯದಲ್ಲಿ ಎಷ್ಟೇ ಆದ್ರೂ ಕೂಡ ವೈದ್ಯರನ್ನ ನಾವು ವಿಶೇಷವಾಗಿ ನಾವು ವೈದ್ಯ ನಾರಾಯಣ ವಿಷ್ಣುವಿಗೆ ಸಂಬಂಧವಾಗಿರ್ತಕ್ಕಂಥದ್ದು, ನಾವು ಅಂದ್ರೆ ನಾರಾಯಣನಿಗೆ ಸಮಾನವಾಗಿರ್ತಕ್ಕಂಥದ್ದು. ಹಾಗೆ ವೈದ್ಯರ ಸಲಹೆಯನ್ನ ತೆಗೆದುಕೊಳ್ಳೋದು ಒಳ್ಳೆಯದು. ಮತ್ತು ಆಯುರ್ವೇದಿಕವಾಗಿರ್ತಕ್ಕಂಥ ಔಷಧಿ ತೆಗೆದುಕೊಳ್ಳಿ. ಯಾಕೆಂದ್ರೆ ರಾಹು ಅಲ್ಲಿ ಇರೋದ್ರಿಂದ ಆಯುರ್ವೇದಿಕ ತುಂಬಾ ಒಳ್ಳೆಯದು ಅಂತ ಇದರಲ್ಲಿ ಕಂಡು ಬರುತ್ತೆ. ಮತ್ತೆ ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ತೆ.
ನಮಸ್ತೆ ಮೇಡಮ್. ಹಾ ಮೇಡಮ್, ಹಬ್ಬಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಇಲ್ಲ, ಸಿಂಹರಾಶಿ ಅವ್ರಿಗೆ ಆರೋಗ್ಯ ಪ್ರಾಬ್ಲಮ್ ಇದೆ. ಮುನಿಸ್ವಾಮಿಗೌಡ ಅಂತ ಹೆಸರು. ಏನಮ್ಮ? ಹಲೋ, ಮುನಿಸ್ವಾಮಿಗೌಡ. ಅದೇ ಮಗ ನಕ್ಷತ್ರ ಸಿಂಹರಾಶಿ ಕೇಳ್ತಾ ಇದ್ದೀರಾ ನೀವು? ಹೌದು ಸ್ವಾಮಿ. ಅದೆಲ್ಲ ಈಗಾಗಲೇ ಹೇಳಿದೀವಿ, ಸಿಂಹರಾಶಿಗೆ ಏನು ಮಾಡಬೇಕು ಅಂತ ಹೇಳಿದೀವಿ. ಅದೆಲ್ಲ ನಾವು ಹೇಳಿದೀವಿ. ಆರೋಗ್ಯ ಜಾಸ್ತಿ ಪ್ರಾಬ್ಲಮ್ ಇದೆ ಸ್ವಾಮಿ. ಅದು ಸದ್ಯದ ತಾತ್ಕಾಲಿಕವಾಗಿರುತ್ತೆ. ಇನ್ನೊಂದು ವರ್ಷ ತೊಂದರೆ ಆಗ್ಬೋದು, ಒಂದ್ ವರ್ಷದ ನಂತರ ಚೆನ್ನಾಗಿರುತ್ತಮ್ಮ. ಧನ್ಯವಾದಗಳು ಕರೆ ಮಾಡಿ ಮಾತನಾಡೋದಕ್ಕೆ. ಮುಂದಿನ ರಾಶಿಗಳ ಬಗ್ಗೆ ತಿಳಿಸ್ಕೊಳ್ಳಿ. ಈಗ ಮಕರ ರಾಶಿಯವರಿಗೆ ನಾನು ಹೇಳಿದೆ, ಅದು ಬಟ್ ಅವರು ಖಂಡಿತವಾಗಿ ಅವರಿಗೆ ಒಳ್ಳೇದಾಗತ್ತೆ. ಯಾವ ರೀತಿಯ ತೊಂದರೆಗಳಿದ್ರು ಕೂಡ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಸಾಕು. ಇನ್ನು ಕುಂಭರಾಶಿ ಅಂತ ನಾವು ನೋಡುವಾಗ, ಈ ಕುಂಭರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಲಾಭಸ್ಥಾನದಲ್ಲಿ ಶನಿ ಇದೆ. ಅದಕ್ಕೆ ಯಾಕೆ ಹೇಳ್ತೀವಿ ಅಂದ್ರೆ, ಏ ಗ್ರಹ ಅರಿಷ್ಟ ಸ್ಥಾನ ಗತಃ ದೇಶಾಂಗ್ರಹಣಂ ಶುಭ ಏಕಾದಶ ಸ್ಥಾನ ಪ್ರಪ್ರಾಪ್ತ್ಯರ್ಥಂ. ಗ್ರಹ ಎಲ್ಲ ಗ್ರಹಗಳು ಎಲ್ಲೇ ಇದ್ರೂ ಕೂಡ ಶುಭ ಏಕಾದಶ ಸ್ಥಾನ ಶೋಫಲ ಕೊಡ್ತಕ್ಕಂತಹ ಒಂದು ಸ್ಥಾನ, ಆ ಭಾವ ಅಂತ ಹೇಳಲ್ಪಡ್ತದೆ ಶಾಸ್ತ್ರದಲ್ಲಿ. ಆ ಕಾರಣದಿಂದ ಏಕಾದಶ ಸ್ಥಾನದಲ್ಲಿರ್ತಕ್ಕಂತಹ ಶನಿ ವಿಶೇಷವಾಗಿರ್ತಕ್ಕಂತಹ ಕರ್ಮಫಲವನ್ನು ಕೊಡ್ತಾನೆ. ಕರ್ಮಫಲ ಅಂದ್ರೆ ನಮ್ಮಲ್ಲಿ ದುಷ್ಫಲ ಅಂತ ಅಲ್ಲ, ಕರ್ಮಫಲ ಅಂದ್ರೆ ಒಳ್ಳೆಯದು, ಅತ್ಯಂತ ಶುಭ ಫಲವನ್ನೇ ಶನಿ ಕೊಡ್ತಾನೆ. ಹಾಗಾಗಿ ಇವರಿಗೆ ಈ ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ಪ್ರಮೋಷನ್ ಸಿಗತಕ್ಕಂಥ ಒಂದು ಫಲವು ಕೂಡ ಇದೆ. ಮತ್ತೆ ಇವರು ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗತಕ್ಕಂಥ ಒಂದು ಅನುಕೂಲ ಇದೆ. ಮತ್ತು ಕರ್ಮಸ್ಥಾನದಲ್ಲಿ ಗುರು ಇರೋದ್ರಿಂದ ಇವರು ಅತ್ಯಂತ ಶುಭ ಫಲವು ಇವರಿಗೆ ದೊರಕ್ತದೆ. ಮತ್ತು ಇವ್ರ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು ಇವರಿಗೆ ಎಲ್ಲ ರೀತಿಯಲ್ಲೂ ಒಂದು ಅನುಕೂಲವನ್ನು ಉಂಟು ಮಾಡ್ತಾರೆ. ಮತ್ತು ಸುಖ ಸ್ಥಾನವನ್ನು ಗುರು ನೋಡೋದ್ರಿಂದ ಇವರಿಗೆ ವಾಹನ ಸುಖ ಇದೆ, ಉದ್ಯೋಗದಲ್ಲಿ ಯಶಸ್ಸಿದೆ, ಕೀರ್ತಿ ಲಾಭ ಜಯ ಎಲ್ಲವೂ ಇದೆ. ಇವರ ಕುಟುಂಬ ವೃದ್ಧಿ ಆಗ್ತದೆ, ಕುಟುಂಬದಲ್ಲಿ ಎಲ್ಲವೂ ಕೂಡ ಶುಭ ಫಲವೇ ಉಂಟಾಗ್ತದೆ. ಎಲ್ಲ ರೀತಿಯವಲ್ಲೂ ಇವರಿಗೆ ಕುಂಭರಾಶಿಯವರಿಗೆ ಖಂಡಿತವಾಗಿ ಈ ವರ್ಷ ಸಮ್ಮಿಶ್ರ ಫಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಇವರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಉಂಟಾಗ್ತದೆ. ಜೊತೆಗೆ ಗುರು ಹತ್ತಿರಲ್ಲಿರೋದ್ರಿಂದ ಏನಾಗುತ್ತೆ, ಒಂದು 50% ಫಲ ಗುರು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಶನಿ ಮತ್ತೆ 4ರಲ್ಲಿ ಇನ್ನು ಏನಾಗಿದೆ, 5ರಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲಿ ಸಣ್ಣ ಕಿರಿಕಿರಿಯನ್ನು ಅವಾಗ ತಂದಿರ್ತಾನೆ ತಾತ್ಕಾಲಿಕವಾಗಿ. ಆದ್ರೂ ಕೂಡ ಅದು ಗುರುವಿನ ಅನುಗ್ರಹದಿಂದ ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ಉಂಟಾದ ಜೊತೆಗೆ ಸರ್ವ ದೋಷಗಳು ನಿವಾರಣೆ ಆಗ್ತದೆ. ಗುರುವಿನ ಅನುಗ್ರಹದಿಂದ ನಿಮ್ಮೆಲ್ಲ ದೋಷಗಳು ಪರಿಹಾರ ಆಗ್ತದೆ. ಶನಿ ತಮಗೆ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ತಮಗೆ ಶೋಭನವನ್ನು ಕೊಡ್ತಾನೆ. ಶನಿಯ ಯಾವುದೇ ದೋಷಗಳು ತೊಂದರೆಗಳು ಕೂಡ ತಮಗೆ ಬರೋದಿಲ್ಲ. ರಾಹುನ ಬಗ್ಗೆ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಹು ಅಂತಂದ್ರೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು, ನಿಮಗೆ ಎಲ್ಲವೂ ಕೂಡ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇನ್ನು ಮೀನರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶೋಭನ ಕೊಡ್ತಕ್ಕಂಥ ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ. ತಂದೆಯ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ. ಅದರ ಜೊತೆಗೆ ಪಿತೃಸ್ಥಾನ ಅಂತಾನು ಕೂಡ ಹೇಳ್ತೀವಿ, ಅದೃಷ್ಟವೂ ಕೂಡ ವೃದ್ಧಿ ಆಗ್ತದೆ. ಜೊತೆಗೆ ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ವಾಹನ ಅಪಘಾತಾದಿ ಭಯಗಳು ಸ್ವಲ್ಪ ಮಟ್ಟಿಗೆ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನ ವಹಿಸ್ತಕ್ಕಂಥದ್ದು. ಗುರುವಿನ ಅನುಗ್ರಹ ಇರೋದ್ರಿಂದ ಅವೆಲ್ಲವೂ ಕೂಡ ಪಾರಾಗ್ತೀರಾ. ಆದ್ರೂ ತಾವು ಜಾಗ್ರತೆ ವಹಿಸಿ ಅಂತ ಸೂಚನೆ ಕೊಡ್ತಕ್ಕಂಥದ್ದು ನಾವು ನಮ್ಮ ಕರ್ತವ್ಯ, ನಾವು ಹೇಳ್ಬೇಕಾಗತ್ತೆ. ಮತ್ತೆ ದಶಮ ಭಾವದಲ್ಲಿ ಶನಿ ಇರೋದ್ರಿಂದ ಒಳ್ಳೆಯ ಯೋಗ, ಒಳ್ಳೆಯ ಶಿವಫಲವನ್ನು ಕೊಡ್ತಾನೆ. ಕರ್ಮಸ್ಥಾನದಲ್ಲಿ ಅಂದ್ರೆ ಒಳ್ಳೆ ಅತ್ಯಂತ ಶಿವಫಲವನ್ನು ಕೊಡ್ತಾನೆ. ಮತ್ತು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಮಾಡ್ತಾನೆ. ನ್ಯಾಯದ ಹಾದಿಯನ್ನು ತೋರಿಸ್ತಾನೆ. ನ್ಯಾಯವಾಗಿ ಮತ್ತು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಯಿಂದ ಎಲ್ಲ ತಮ್ಮ ಕರ್ತವ್ಯದಲ್ಲಿ ನಿರತರಾಗೋದಕ್ಕೆ ಶನಿಯು ಖಂಡಿತವಾಗಿಯೂ ಅನುಕೂಲವನ್ನು ಮಾಡಿಕೊಡ್ತಾನೆ. ಮತ್ತೆ ಇನ್ನು ವಿಶೇಷವಾಗಿ ಗುರು ಭಾಗ್ಯಸ್ಥಾನದಲ್ಲಿ ಇದರೋದ್ರಿಂದ ಭಾಗ್ಯೋದಯ ಆಗತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತದೆ. ಮದುವೆ ಮತ್ತೆ ಉಪನಯನಾದಿ ನಾಮಕರಣಗಳು ಯಾವುದೇ ಇದ್ರೂ ಕೂಡ ಶುಭ ಕಾರ್ಯಗಳು ನಡೆಯುವಂತ ಎಲ್ಲ ಶುಭ ಫಲಗಳು ಕೂಡ ಇದೆ. ಮತ್ತೆ ವಾಹನ ತೆಗೆದುಕೊಳ್ತಕ್ಕಂತಹದ್ದು, ಮತ್ತೆ ಈ ವಿಶೇಷವಾಗಿ ನಾವು ಚಿಂತನೆ ಮಾಡತಕ್ಕಂತಹದ್ದು ಮೀನರಾಶಿ, ಅದು ಜಲರಾಶಿ ಆಗಿರೋದ್ರಿಂದ ಅಲ್ಲಿ ವಿಶೇಷವಾಗಿ ತಮ್ಮ ಒಂದು ವಿಚಾರವನ್ನು ಇಟ್ಟುಕೊಂಡು ಅಥವಾ ದೇಹಧೋರಣೆಯನ್ನು ಇಟ್ಟುಕೊಂಡು ಯಾವುದೇ ಉದ್ಯೋಗಕ್ಕೆ ಹೊರದೇಶ ಪ್ರಯಾಣಕ್ಕೆ ಹೋದಾಗ ಹೊರದೇಶದ ಒಂದು ಪ್ರಯಾಣ ಮಾಡುವಂತಹದ್ದು. ಮತ್ತು ವಿಶೇಷ ಪೋಸ್ಟ್ ಗ್ರಾಜುಯೇಷನ್ ಅತ್ಯಂತ ಒಂದು ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಹೊರದೇಶ ಪ್ರಯಾಣ ಮಾಡತಕ್ಕಂತಹದ್ದು. ಮತ್ತು ಸಿನಿಮಾ ರಂಗದಲ್ಲಿ ಇರತಕ್ಕಂಥವರಿಗೆ, ಧಾರಾವಾಹಿ ರಂಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಕಲಾವಿದರಿಗೆ ಈ ವರ್ಷದಲ್ಲಿ ಮೀನರಾಶಿಯಲ್ಲಿ ಶುಭಫಲವು ಖಂಡಿತವಾಗಿಯೂ ಉಂಟಾಗತಕ್ಕಂತಹದ್ದು. ಮತ್ತು ವಿಶೇಷವಾಗಿ ಈ ಸಿಂಹರಾಶಿಯಲ್ಲಿ ಈ ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಈ ವರ್ಷದಲ್ಲಿ ಶುಭಫಲವು ಖಂಡಿತವಾಗಿ ಉಂಟಾದ್ರ ಜೊತೆಗೆ ದೈವಾನುಗ್ರಹವು ಕೂಡ ಇದೆ. ಶನಿಯ ಯಾವುದೇ ದೋಷಗಳು ಇರೋದಿಲ್ಲ, ಕಷ್ಟ ಕಾರ್ಪಣ್ಯಗಳು ಇರೋದಿಲ್ಲ. ಇದ್ರೂ ಕೂಡ ರಾಹುವಿನಿಂದ ಸಣ್ಣಪಟ್ಟ ತೊಂದರೆಗಳು ಬಂದಾಗ ತಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು. ಇನ್ನು ಈ ದ್ವಾದಶ ರಾಶಿಗಳ ಭವಿಷ್ಯವನ್ನ ಈ ರೀತಿಯಾಗಿ ನಾವು ಸಂಕ್ಷಿಪ್ತವಾಗಿ ತಮಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಆದರೆ ಇನ್ನು ವಿಶೇಷವಾಗಿ ನಾವು ಹೇಳಿದ ರೀತಿಯಲ್ಲಿ ಯುಗಾದಿ ಹಬ್ಬ ನಾಳೆ ಬರ್ತಾ ಇದೆ. ಬರ್ತಕ್ಕಂಥ ಯುಗಾದಿ ಹಬ್ಬದ ದಿವಸ
ತಾವು ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ಬೇವು ಬೆಲ್ಲವನ್ನು ದೇವರ ಎದುರುಗಡೆ ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ಬೇವು ಬೆಲ್ಲವನ್ನು ದೇವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ನೈವೇದ್ಯವನ್ನು ಮಾಡಿ ಅದನ್ನು ಪ್ರಸಾದ ರೂಪವಾಗಿ ತಾವು ತೆಗೆದುಕೊಂಡಲ್ಲಿ ತಮ್ಮ ಎಲ್ಲ ಕಷ್ಟ ದುಃಖ ಶೋಕಾದಿಗಳೆಲ್ಲವೂ ಕೂಡ ಪರಿಪೂರ್ಣವಾಗಿ ತಮಗೆ ಪರಿಹಾರ ಆಗುವ ಜೊತೆಗೆ ಈ ವರ್ಷ ಎಲ್ಲವೂ ಕೂಡ ತಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ವಸ್ತು ವಾಹನ ಧನಕನಕಾದಿ ಅಷ್ಟೈಶ್ವರ್ಯಗಳೆಲ್ಲವೂ ಕೂಡ ಧನಧಾನ್ಯ ಸಂಪತ್ತು ತಮ್ಮ ಮನೆಯಲ್ಲಿ ತುಂಬಿ ತುಳುಕಲಿ. ಅದರ ಜೊತೆಗೆ ದೇವಾನುಗ್ರಹ ಸದಾಕಾಲ ತಮ್ಮ ಮನೆಯಲ್ಲಿ ಇದ್ದು ದೇವರು ಒಳ್ಳೇದು ಮಾಡಲಿ. ಮತ್ತು ಈ ವರ್ಷ ಎಲ್ಲವೂ ಕೂಡ ತಮ್ಮಲ್ಲಿ ಶುಭ ಕಾರ್ಯವೇ ನಡೀಲಿ, ಶುಭ ಸಂತಸವೇ ನಡೀಲಿ, ಶುಭ ಸಡಗರ ಸಂಭ್ರಮ ತಮ್ಮ ಮನೆಯಲ್ಲಿ ನಡೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ತಾವು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಶನಿವಾರ ದಿವಸ ಬರ್ತಾ ಇದೆ ಯುಗಾದಿ ಹಬ್ಬ. ಆವತ್ತೊಂದು ದಿವಸ ತಾವು ಬೇವು ಬೆಲ್ಲವನ್ನ ದೇವರಿಗೆ ನೈವೇದ್ಯ ಮಾಡಿ ತಮ್ಮಲ್ಲಿರ್ತಕ್ಕಂಥ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಅದನ್ನ ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡಿ ಜೀವನದಲ್ಲಿ ಕಷ್ಟ ನಷ್ಟ ನೋವು ಬರತಕ್ಕಂಥದ್ದು ಸಾಮಾನ್ಯ. ಏನಾದರೂ ಒಂದು ಬರ್ತಾನೆ ಇರುತ್ತೆ, ಅದನ್ನ ನಿಗ್ರಹಿಸುವಂತಹದ್ದು, ಅದನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತೇಳಿ ತಾವು ಈ ವಾಹಿನಿ ಮೂಲಕವಾಗಿ ತಮಗೆಲ್ಲರಿಗೂ ಕೂಡ ಹೇಳಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸುವ ಜೊತೆಗೆ ಈ ನ್ಯೂಸ್ ಎಕ್ಸ್ ಕನ್ನಡ ಚಾನೆಲ್ ಅವರು ಯಾವ ರೀತಿಯಾಗಿ ಸಮಾಜಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಒಂದು ಮಾರ್ಗದರ್ಶನವನ್ನ ಮತ್ತು ಒಳ್ಳೆಯ ಒಂದು ಸೂಚನೆಯನ್ನ ಮತ್ತು ಒಳ್ಳೆಯ ಒಂದು ಸಮಾಜಕ್ಕೆ ಹಿತಕರವಾಗಿರತಕ್ಕಂತಹ ಒಂದು ಮಾರ್ಗದರ್ಶನವನ್ನ ಈ ನ್ಯೂಸ್ ಎಕ್ಸ್ ಕನ್ನಡ ಒಂದು ಸಮೂಹದವರು ಮಾಡ್ತಾ ಇದ್ದಾರೆ. ಅವರು ಎಲ್ರಿಗೂ ಕೂಡ ಈ ವರ್ಷ ಶುಭವನ್ನು ಉಂಟು ಮಾಡಲಿ, ದಿನಕ್ಕೆ ಅಭಿವೃದ್ಧಿಯನ್ನಾಗಲಿ, ಒಳ್ಳೆಯದಾಗಲಿ ಅಂತೇಳಿ ನಾನು ಈ ದ್ವಾದಶ ರಾಶಿಗಳಲ್ಲಿ ಯಾವುದೇ ಒಂದು ದೋಷಗಳಿದ್ರೂ ಕೂಡ ಈ ವರ್ಷದಲ್ಲಿ ಎಲ್ಲ ಶುಭ ಉಂಟಾಗಲಿ, ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಬಯಸ್ತೇನೆ. ಇನ್ನು ಯುಗಾದಿ ವರ್ಷದ ಆರಂಭ ಆಗಿರೋದ್ರಿಂದ ಯಾವ ದೇವರನ್ನ ಅಂದ್ರೆ ಹಬ್ಬದ ದಿನ ಏನು ಸ್ನಾನ ಪೂಜೆ ಪುನಸ್ಕಾರಗಳನ್ನ ಮುಗಿಸಿದ ನಂತರ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ರೆ ಯಾವ ದೇವರನ್ನ ಹೋಗಿ ದರ್ಶನ ಮಾಡಿ ಒಂದು ಕೋರಿಕೆಗಳನ್ನ ಈಡೇರಿಸಪ್ಪ ಅಂತ ಹೋಗಿ ಏನು ದೇವರುಗಳಿಗೆ ಕೈ ಮುಗಿತಾರೆ ಜನ. ನಾನಾ ರೀತಿಯಾದಂತಹ ದೇವರುಗಳು ಏನು ಈ ಒಂದು ಭೂಲೋಕದಲ್ಲಿರುವಂತದ್ದು. ಸೊ ಹೀಗಾಗಿ ಯಾವ ದೇವರನ್ನ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ್ರೆ ಬಹಳ ಶ್ರೇಷ್ಠ ಅನ್ಕೊಂಡಿರುವಂತಹ ಫಲ ಪ್ರಾಪ್ತಿ ಆಗುತ್ತೆ? ಏನಾದ್ರೂ ಉಲ್ಲೇಖ ಇದೆಯಾ ಇಂತಹದ್ದೇ ದೇವರಿಗೆ ಹೋಗ್ಬೇಕು ಅಂತ? ಇಲ್ಲಿ ನಮ್ಮಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಆಕಾಶದಲ್ಲಿ ಬೀಳ್ತಕ್ಕಂಥ ಯಾವುದೇ ಪ್ರದೇಶದಲ್ಲಿ ಮಳೆ ಬಿದ್ದರೂ ಕೂಡ ಅದು ಸಮುದ್ರವನ್ನು ಸೇರ್ತದೆ. ಹಾಗೆ ನಮ್ಮಲ್ಲಿ ಇಷ್ಟ ದೇವರು ಅಂತ ಹೇಳ್ತೀವಿ, ಇಷ್ಟ ದೇವತೆ ಮತ್ತು ನಮ್ಮ ಕುಲದೇವತೆ ಅಂತ ಹೇಳ್ತೀವಿ. ವಿಶೇಷವಾಗಿ ನಮ್ಮ ಮನೆಯಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ನಮ್ಮ ಕುಲದೇವರನ್ನ ದರ್ಶನ ಮಾಡಬೇಕು. ಕುಲದೇವರನ್ನು ದರ್ಶನ ಮಾಡಿ ಈ ವರ್ಷದಲ್ಲಿ ನಮ್ಮ ಒಂದು ಮನೆಯಲ್ಲಿ ವಂಶದಲ್ಲಿ ಕುಟುಂಬದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಹೋಗಿ ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸೋದ್ರಿಂದ ನಮ್ಮ ಕುಲದೇವರು ನಮ್ಮ ಕುಲವನ್ನ ವೃದ್ಧಿ ಮಾಡ್ತದೆ, ಕುಲವನ್ನ ಕಾಪಾಡ್ತದೆ ಎನ್ನುವಂತಹದ್ದು ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಪ್ರತಿಯೊಬ್ಬರ ಒಂದು ಮನದಾಳದಲ್ಲಿ ಇರ್ತಕ್ಕಂತಹ ವಿಚಾರ. ಇನ್ನು ಎರಡನೇದಾಗಿ ನಮ್ಮ ಇಷ್ಟ ದೇವರು ಕುಲದೇವರು ತುಂಬಾ ದೂರ ಇರುತ್ತೆ, ಹೋಗೋಕ್ಕಾಗೋದಿಲ್ಲ. ಕೆಲವು ಕುಲದೇವರು ತಿರುಪತಿಯಲ್ಲಿ ಇರುತ್ತೆ, ಕೆಲವು ಎಲ್ಲೆಲ್ಲೋ ದೂರದಲ್ಲಿ ಅವರ ಕುಲದೇವತೆಗಳಿರ್ತಾರೆ. ಎಷ್ಟೋ ದೂರದಲ್ಲಿ ಅವರು ಜೀವನೋಪಾಯಕ್ಕೋಸ್ಕರವಾಗಿ ಒಂದು ವೃತ್ತಿಗೋಸ್ಕರವಾಗಿ ಕೆಲಸಕ್ಕೋಸ್ಕರವಾಗಿ ಎಲ್ಲೆಲ್ಲೋ ದೂರದ ಪ್ರದೇಶದಲ್ಲಿ ಇರ್ತಾರೆ. ಅಂತವರು ಅಲ್ಲಿ ಯಾವ ಒಂದು ಇಷ್ಟ ದೇವತೆ ಇದೆ ಆ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಅಲ್ಲಿ ಕುಲದೇವತೆಯವರ ಸಾನ್ನಿಧ್ಯ ಆಗ್ತದೆ. ಕುಲದೇವರು ಕೂಡ ಅಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಂಡ್ರು ಸಾಕು. ಯಾಕೆಂದ್ರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳಿದ್ವಿ. ಎಲ್ಲಿ ನಮಸ್ಕಾರ ಮಾಡಿದ್ರು ಕೂಡ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ದೇವರನ್ನು ದರ್ಶನ ಮಾಡಿದ್ರು ಕೂಡ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇನ್ನು ವಿಶೇಷ ಏನು ಅಂದ್ರೆ ರವಿ ವಿನಾಯಕಶ್ಚಂಡಿ ಈಶೋ ವಿಷ್ಣುಚ್ಚ ಪಂಚಮಃ ಅಂತ ಹೇಳ್ತೀವಿ. ಇಲ್ಲಿ ಸೂರ್ಯನ ಆರಾಧನೆ ಮಾಡಬಹುದು, ಸೂರ್ಯನ ನೋಡಿ ಸೂರ್ಯ ನಮಸ್ಕಾರವನ್ನು ಮಾಡಬಹುದು. ರವಿ ವಿನಾಯಕಶ್ಚಂಡಿ ವಿನಾಯಕನ ಆರಾಧನೆ ಮಾಡಬಹುದು, ಚಂಡಿ ದುರ್ಗಿ ಆರಾಧನೆ ಮಾಡಬಹುದು, ಹರಿಹರ ವಿಷ್ಣು ಮತ್ತು ಶಿವನ ರುದ್ರನ ಆರಾಧನೆ ಮಾಡಬಹುದು ಅಂತ ಹೇಳ್ತಾರೆ. ಈ 5 ದೇವತೆಗಳ ಆರಾಧನೆಯನ್ನು ಮಾಡೋದ್ರ ಮುಖೇನವಾಗಿ ಇದೆಲ್ಲವೂ ಕೂಡ ಒಳ್ಳೆ ರವಿ ವಿನಾಯಕಶ್ಚಂಡಿ ಸೂರ್ಯ ನಮಸ್ಕಾರ ಮಾಡಿದ್ರು ಕೂಡ ಸರ್ವದೋಷವೂ ಕೂಡ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಅದು ಯುಗಾದಿ ಹಬ್ಬದಲ್ಲಿ ಅತ್ಯಂತ ಶಿವಫಲವನ್ನು ಕೊಡ್ತಕ್ಕಂತಹದ್ದು. ಈ ಪಂಚಬ್ರಹ್ಮ ಮೂರ್ತಿಗಳು ಅಂತ ಹೇಳ್ತೀವಿ. ಈ ಪಂಚಬ್ರಹ್ಮ ಮೂರ್ತಿಗಳು ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಧಾನ ದೇವತೆಗಳಾಗಿರೋದ್ರಿಂದ ಆ ಪ್ರಧಾನ ದೇವತೆಗಳ ಆರಾಧನೆ ಮಾಡಬೇಕು. ಅದಾಗದಿದ್ದ ಪಕ್ಷದಲ್ಲಿ ಕುಲದೇವರು, ಅದಾಗದೇ ಇದ್ದ ಪಕ್ಷದಲ್ಲಿ ಇಷ್ಟ ದೇವರು, ಅದಾಗದೇ ಇದ್ದ ಪಕ್ಷದಲ್ಲಿ ಮನೆಯಲ್ಲಿ ನಾವು ದೀಪ ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿದ್ರು ಕೂಡ ಮನಸ್ಸು ದೇವರ ಹತ್ರ ಹೋದ್ರೆ ಖಂಡಿತವಾಗಿ ದೇವರು ಒಳ್ಳೇದು ಮಾಡ್ತಾರೆ. ನಾವು ದೇವರ ಸ್ಥಾನಕ್ಕೆ ಹೋಗಲಿಕ್ಕೆ ಆಗದೇ ಇದ್ರು ಕೂಡ ಅದ್ ಮನಸ್ಸು ದೇವರ ಸಾನ್ನಿಧ್ಯವನ್ನು ಸೇರ್ಕೊಳ್ಳಿ. ಮನಸ್ಸಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರನ್ನ ಮನಸ್ಪೂರ್ವಕ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವರ ಮನದಾಳದಲ್ಲಿ ಬಂದು ಎಲ್ಲ ರೀತಿಯ ಒಂದು ಶುಭಫಲವನ್ನ ಕೊಡುವ ಜೊತೆಗೆ ಒಳ್ಳೆಯದನ್ನು ಮಾಡ್ತಾರೆ. ಇನ್ನು ಕಡೆಯದಾಗಿ ಈ ವರ್ಷದ ಯುಗಾದಿ ಏನು ಆರಂಭ ಆಗ್ತಾ ಇದೆ, ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು. ಈ ವರ್ಷದ ಒಂದು ರೈತರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿಗಳಲ್ಲಿ ಯಾವ ರೀತಿಯಾದಂತಹ ಬೆಳೆ ಹಾನಿಯ ಅಥವಾ ಬೆಳೆಯ ಸಂಭವ ಇದೆಯಾ, ಮಳೆ ಬೆಳೆ ಹೇಗಿದೆ ಅಂತ? ಈ ವರ್ಷದಲ್ಲಿ ಶನಿ ರಾಜ ಆಗ್ತಾನೆ. ಶನಿ ರಾಜ ಆಗಿರೋದ್ರಿಂದ ಸ್ವಲ್ಪ ಗಾಳಿಯ ಪ್ರಭಾವ ಜಾಸ್ತಿ ಇರುತ್ತೆ, ಮತ್ತೆ ಮಳೆಯೂ ಕೂಡ ಸ್ವಲ್ಪ ಚೆನ್ನಾಗಿ ಆಗುವಂತ ಸಾಧ್ಯತೆಗಳಿದೆ. ಸಾಧ್ಯತೆಗಳು ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ಮಳೆ ಏನಾಗುತ್ತೆ ನಾವು ಹೇಳ್ತೀವಿ ಚೆನ್ನಾಗಿ ಬೀಳುತ್ತೆ, ಇಷ್ಟು ಬೀಳುತ್ತೆ, ಆಗಿರುತ್ತೆ, ಮಳೆ ನಕ್ಷತ್ರಗಳೆಲ್ಲ ಇದೆ.
ಅದು ಬೀಳುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮಳೆಗಳು ಕೆಲವೊಂದಷ್ಟು ಏನಾಗುತ್ತೆ ಗಾಳಿಯ ಪ್ರಭಾವದಿಂದ ಸಮುದ್ರದಲ್ಲಿ ಬೀಳ್ತದೆ, ಕೆಲವು ದಟ್ಟ ಕಾಡುಗಳಲ್ಲಿ ಬೀಳ್ತದೆ, ಕೆಲವು ಮರುಭೂಮಿಯಲ್ಲಿ ಬೀಳ್ತದೆ, ಕೆಲವು ಕೃಷಿ ಭೂಮಿಯನ್ನ ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಗಾಳಿಯ ಒಂದು ಪ್ರಭಾವ ಎಲ್ಲೆಲ್ಲ ಬೀಳುತ್ತೆ. ಆ ಸಾಧ್ಯತೆಗಳು ಈ ವರ್ಷದಲ್ಲಿ ಜಾಸ್ತಿ ಇದೆ. ಯಾಕೆಂದ್ರೆ ಶನಿಯು ರಾಜ ಆಗಿದ್ರಿಂದ ಸ್ವಲ್ಪ ಗಾಳಿ ಪ್ರಭಾವ ಜಾಸ್ತಿ ಇರೋದ್ರಿಂದ ಎಲ್ಲವೂ ಕೂಡ ಕೃಷಿ ಭೂಮಿಯಲ್ಲೇ ಮಳೆ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಗಾಳಿಯ ಪ್ರಭಾವದಿಂದ ಕೆಲವು ದಟ್ಟವಾಗಿರ್ತಕ್ಕಂಥ ಕಾಡು ಪ್ರದೇಶಗಳಲ್ಲಿ, ಸಮುದ್ರದಲ್ಲಿ, ನದಿ ಪ್ರದೇಶಗಳಲ್ಲಿ, ಮರುಭೂಮಿಗಳಲ್ಲಿ ಮಳೆ ಬೀಳುತ್ತೆ. ಬಟ್ ಅವರೇಜ್ ಮಳೆ ಬೀಳುತ್ತೆ. ಬಟ್ ಕೆಲವು ಪ್ರದೇಶಗಳಲ್ಲಿ ಅದು ಬೇರೆ ಪ್ರದೇಶಗಳಲ್ಲಿ ಬೀಳೋದ್ರಿಂದ ಅದು ಸ್ವಲ್ಪ ಮಟ್ಟಿಗೆ ಗಾಳಿ ಪ್ರಭಾವದಿಂದ ಆಗುತ್ತೆ. ಆದ್ರೂ ಕೂಡ ಖಂಡಿತವಾಗಿ ಮಳೆ ಈ ವರ್ಷದಲ್ಲಿ ಚೆನ್ನಾಗಿ ಆಗುತ್ತೆ, ಬೆಳೆ ಚೆನ್ನಾಗಿ ಆಗುತ್ತೆ, ರೈತರಿಗೆ ಫಸಲಿಗೆ ಯಾವುದೇ ಕೊರತೆ ಆಗೋದಿಲ್ಲ. ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನ ಹೀಗೆ ಆಗುತ್ತೆ ಅಂತ ಹೇಳೋದಿಲ್ಲ. ಒಟ್ಟು ಯಾವುದೇ ರೀತಿಯ ರೈತರಿಗೆ ತೊಂದರೆ ಆಗದೆ ಇವರಿಗೆ ಸುಭಿಕ್ಷೆ ಉಂಟಾಗ್ತದೆ, ರೈತರಿಗೆ ಫಸಲು ಬರುತ್ತೆ, ರೈತರ ಜೀವನ ಉಜ್ವಲವಾಗಿ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಕೂಡ ಯುಗಾದಿ ಹಬ್ಬದ ಒಂದು ಆಚರಣೆ ಹೇಗಿರಬೇಕು, ಯಾವ ಯಾವ ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲ, ಇದೆಲ್ಲದರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ವೀಕ್ಷಕರ ಮುಂದೆ ತೆರೆದಿಟ್ರಿ ಅಂತ ಹೇಳ್ತಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ ನೋಡಿದ್ರಲ್ಲ, ಯುಗಾದಿ ಹಬ್ಬದ ಸಂಭ್ರಮ ಹೇಗಿರಬೇಕು, ಹಾಗೆ ಯುಗಾದಿ ಹಬ್ಬದ ವರ್ಷದ ರಾಶಿ ಭವಿಷ್ಯ ಯಾವ ಯಾವ ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲ ಇದೆ ಅನ್ನೋದರ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳ್ರಿ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.